ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಡೀತಾ ಇರುವಂಥ ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂತಹ UPSC ಕ್ಷೇತ್ರದಲ್ಲಿ ಭಾಳ ಸುಪ್ರಸಿದ್ಧ ಉಪನ್ಯಾಸಕರು ತರಬೇತುದಾರರು ಆಗಿರ್ತಕ್ಕಂತಹ ಸರಿತಾ ಮೇಡಮ್ ಅವರೇ, ಮತ್ತು ನಮ್ಮ ಸಿಬ್ಬಂದಿ ಅವರಾದಂಥ ರುಕ್ಮಿಣಿ ಅವರೇ, ಮತ್ತು ಸನ್ಮಾನ ಸ್ವೀಕರಿಸಿದಂಥ ಕ್ರೀಡಾಪಟು ಲೇಪಾಕ್ಷಿಯವರೇ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತು ಮಹಿಳಾ ದಿನಾಚರಣೆಯನ್ನು ರಾಷ್ಟ್ರದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮಗೆ ಮೂಲಭೂತವಾಗಿ ಒಂದಷ್ಟು ಅಂಶಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ನೀವು ಯಾರು ಈಗ ಆಲ್ರೆಡಿ ಕನ್ನಡ ಸಾಹಿತ್ಯದ ತರಗತಿಯನ್ನು ಮುಗಿಸಿದ್ದೀರಾ, ಪಾಠ ಆಗಿದೆ, ಅವರಿಗೆಲ್ಲ ನಿಮಗೆ ಸ್ತ್ರೀವಾದದ ಬಗ್ಗೆ ಐಡಿಯಾಸ್ ಇರ್ತದೆ, ತಿಳುವಳಿಕೆ ಇರ್ತದೆ, ಪಾಠದಲ್ಲಿ ಇತ್ತು, ಅದು ಸಿಲೆಬಸ್ಸಲ್ಲಿ ಇತ್ತು. ಇನ್ನು ಉಳಿದಂಥ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಗೊತ್ತಿರಲ್ಲ, ಐಡಿಯಾನೂ ಇರಲ್ಲ ಏನು ಎತ್ತ ಅಂತ. ಅದಕ್ಕೋಸ್ಕರ ಮಹಿಳಾ ದಿನಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ನಾನೇ ನಿಮಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮನ ಏರ್ಪಡಿಸಲಾಯಿತು. ಮೊದಲನೇದಾಗಿ ಏನಕ್ಕೆ ಮಹಿಳೆಯರ ದಿನಾಚರಣೆಯನ್ನು ಆಚರಿಸ್ತಾರೆ, ಅದರ ವಿಶೇಷತೆ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ತಾರತಮ್ಯ ಅಂತ ಇದೆ ಅನ್ನೋದು ನಿಮ್ಗೆ ಗೊತ್ತು. ಪುರುಷರು ಮತ್ತು ಸ್ತ್ರೀಯರ ನಡುವೆ ಒಂದು ತಾರತಮ್ಯ ಇದೆ. ಮಹಿಳೆಯರನ್ನ ಭಾಳಷ್ಟು ಕ್ಷೇತ್ರಗಳಲ್ಲಿ 2ನೇ ದರ್ಜೆ ಪ್ರಜೆಯಾಗಿ ಇವತ್ತಿಗೂ ಕೂಡ ಟ್ರೀಟ್ ಮಾಡುವಂತಹ, ಬಹಳ ಕೀಳು ಭಾಷೆಯಲ್ಲಿ ನಿಂದಿಸುವಂತಹ ವಾತಾವರಣ ಇವತ್ತಿಗೂ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಅದು ಒಂದು ರೀತಿ ಜಗಜ್ಜಾಹೀರಾಗಿರುವಂಥ ಸಂಗತಿಯನ್ನು. ಸೊ ಈ ತಾರತಮ್ಯವನ್ನು ತೊಡೆದಾಕುವಂಥ ದೃಷ್ಟಿಯಿಂದ ಇಲ್ಲಿ ಗಂಡಸರು ಮತ್ತು ಹೆಂಗಸರು ಅನ್ನೋ ಯಾವುದೇ ಭೇದವಿಲ್ಲದೆ ಎಲ್ಲರೂ ಸರಿಸಮಾನವಾಗಿ ಬದುಕಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಭಾಳಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಲಸ ಮಾಡಿದ್ದಾರೆ. ಅದರ ಒಂದು ಅಂಗವಾಗಿ ಮಹಿಳಾ ದಿನಾಚರಣೆ ನಡೀತಾ ಇದೆ ಅಂತ ಅಂದ್ಕೋಬೋದು. ನಿಮಗೆ ಬೇಸಿಕ್ಕಾಗಿ ನಾನು ನಿಮ್ಮ ಗಮನಕ್ಕೆ ತರೋದೇನಂತ ಅಂದರೆ, ಈಗ ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ಪ್ರಾಣಿಗಳಂತೆ ಇದ್ದವರು ಅಲ್ವಾ. ಪ್ರಾಣಿ ಲೋಕದಿಂದ ತಾನೇ ನಾವು ಯಾವುದೋ ಕಾಲದಲ್ಲಿ ಸಿಡಿದು ವಿಕಾಸ ಆಗಿ ಹೊರಗಡೆಗೆ ಬಂದಿದ್ದೀವಿ. ಈಗ ಪ್ರಾಣಿ ಲೋಕದಲ್ಲಿ ಲಿಂಗ ತಾರತಮ್ಯ ಇದೆಯಾ ಅಂದರೆ ಖಂಡಿತ ಇಲ್ಲ. ಅಲ್ಲಿ ಗಂಡು ಹುಲಿ, ಹೆಣ್ಣು ಹುಲಿ, ಗಂಡು ಕರಡಿ, ಹೆಣ್ಣು ಕರಡಿ ಅನ್ನೋ ಕಾನ್ಸೆಪ್ಟೇ ಇರಲ್ಲ. ನಾನು ಗಂಡು ಸಿಂಹ ಅಂತ ಗಂಡು ಸಿಂಹಕ್ಕೂ ಗೊತ್ತಿರಲ್ಲ, ನಾನು ಹೆಣ್ಣು ಸಿಂಹ ಅಂತ ಹೆಣ್ಣು ಸಿಂಹಕ್ಕೂ ಗೊತ್ತಿರಲ್ಲ. ನಿಜ ತಾನೇ, ಅವಕ್ಕೆ ಗೊತ್ತೇ ಇರಲ್ಲ ನಾನು ಹೆಣ್ಣು ಗಂಡು ಅನ್ನೋದು ಗೊತ್ತಿರಲ್ಲ. ಆದರೆ ಎರಡೂ ಕೂಡ ಸರಿಸಮನಾಗಿ ಇದ್ರ ಡ್ಯೂಟಿ ಇದು ಮಾಡ್ತಿರುತ್ತೆ, ಅದ್ರ ಡ್ಯೂಟಿ ಅದು ಮಾಡ್ತಿರ್ತದೆ. ನಾವಂತೀವಿ ಅವಾಗ ಬುದ್ಧಿ ಇಲ್ಲ ಅಂತ ಅಲ್ವಾ. ಬಟ್ ಸೂಕ್ಷ್ಮವಾಗಿ ನೀವು ಗಮನಿಸೋದಾದರೆ ಆ ಬುದ್ಧಿ ಇಲ್ಲದ ಒಂದು ಸ್ಟೇಜ್ ಇತ್ತಲ್ಲ, ಆ ಸ್ಟೇಜಲ್ಲಿ ಯಾವುದೇ ತಾರತಮ್ಯ ಇರಲಿಲ್ಲ, ಯಾವ ತಾರತಮ್ಯ ಇರಲಿಲ್ಲ. ಆದರೆ ಬುದ್ಧಿ ವಿಕಾಸ ಆಯ್ತಾ ಇದ್ದಂಗೆ ಸಮಸ್ಯೆಗಳು ಶುರುವಾದವು ಅಂತ. ಹಾಗಾಗಿ ಫಿಲಾಸಫಿಯಲ್ಲಿ ಬುದ್ಧಿಯನ್ನು ಕ್ರಿಮಿನಲ್ ಅಂತ ಕರೀತಾರೆ. ಫಿಲಾಸಫಿ ಸಾಮಾನ್ಯವಾಗಿ ಬುದ್ಧಿ ಅನ್ನೋದು ಇದೆಯಲ್ಲ, ಅದು ವೆರಿ ಡೇಂಜರ್ ಅಂತ. ಅದು ಸರಿಯಾಗಿ ಬಳಸಲಿಲ್ಲ ಅಂದರೆ ವೆರಿ ಡೇಂಜರೇ ಅದು ಅಂತ. ಸೊ ನೋಡಿ, ಯಾವುದೋ ಒಂದು ಸಂದರ್ಭದಲ್ಲಿ ಮನುಷ್ಯ ಲೋಕ ಪ್ರಾಣಿಯಾಗೆ ಬೇಟೆ ಆಡ್ಕೊಂಡು ಅವತ್ತಷ್ಟೇ ತಿಂದ್ಕೊಂಡಿದ್ದಂಥ ಮನುಷ್ಯ ಲೋಕ ಯಾವುದೋ ಸಂದರ್ಭದಲ್ಲಿ ಆಸ್ತಿಯನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ದಾರೆ. ಆಸ್ತಿ ಸಂಗ್ರಹಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಂದರೆ ತಿಂತಾ ಇರೋ ಫುಡ್ಡು ನಾಳೆಗೂ ಇರಬೇಕು, ನಾಳೆಗೆ ಇದ್ದಿರಬೇಕು, ಇದು ಇಟ್ಕೊಂಡ್ರೆ ಹಂಗೆ ನಾಳೆಗೆ ಅಂತ. ಅಲ್ಲಿಂದ ಮನುಷ್ಯ ಜನ್ಮದ ಒಂದು ವಿಕಾಸ ತಿರುವು ಶುರುವಾಯಿತು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅಲ್ಲಿಂದ ನೀವು ಆಸ್ತಿನ ಸಂಗ್ರಹ ಮಾಡ್ತಾ ಇದ್ದಂಗೆ ಎಷ್ಟು ಸಂಗ್ರಹ ಮಾಡಬೇಕು ಮತ್ತು ನಾಳೆಗೆ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದಾಗ ಅದನ್ನು ನೋಡ್ಕೊಳ್ಳೋಕೆ ಜನ ಬೇಕಾಗುತ್ತೆ. ನೀವು ನೋಡ್ಕೊಳ್ಳೋಕೆ ಇಬ್ಬರನ್ನ ಅಪಾಯಿಂಟ್ ಮಾಡ್ತೀರಾ ಅಂದರೆ ಅಲ್ಲಿಗೆ ಯಜಮಾನ ಮತ್ತು ಆಳುವನ ವ್ಯವಸ್ಥೆ ಅಲ್ಲೇ ಶುರುವಾಗುತ್ತೆ.
ರಾಜಕೀಯ ವ್ಯವಸ್ಥೆ ಶುರು, ಆರ್ಥಿಕ ವ್ಯವಸ್ಥೆಯಲ್ಲಿ ಶ್ರೀಮಂತ ಬಡವ ಅಥವಾ ಯಜಮಾನ ಆಳು ಈ ಥರದ ಒಂದು ವ್ಯವಸ್ಥೆ ಶುರುವಾಗುತ್ತೆ. ಸೊ ಹಿಂಗೆ ವ್ಯವಸ್ಥೆ ಇವಾಲ್ವ್ ಆಗಿದೆ. ಆ ರೀತಿ ಇವಾಲ್ವ್ ಆಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಗಂಡಸರು ಡಾಮಿನೆಂಟ್ ಆಗಿದ್ದಾರೆ. ಉತ್ಪಾದನಾ ಕ್ರಮಗಳು ಜಾಸ್ತಿ ಆಗ್ತಾ, ಬೇರೆ ಬೇರೆ ವೆರೈಟೀಸ್, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನಿರ್ಮಾಣ ಆಗ್ತಾ, ದೊಡ್ಡ ದೊಡ್ಡ ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಸಹಜವಾಗಿ ಗಂಡಸರು ಹೆಂಗಸರನ್ನ ಹಿಂದಿಕ್ಕಿ ಪ್ರಬಲ ಆಗಿದ್ದಾರೆ. ಆಮೇಲೆ ಇವ್ರನ್ನ ಮತ್ತೆ ನಮ್ಮನ್ನು ಹೇಳ್ದಂಗೆ ಕೇಳಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನ್ಯಾಯ, ಕಾನೂನು, ಧರ್ಮಶಾಸ್ತ್ರ ಇತ್ಯಾದಿಗಳೆಲ್ಲ ಬರೆದು ಯಾವ್ಯಾವ ಮಾರ್ಗದಲ್ಲಿ ಇವ್ರನ್ನ ಹದ್ಬಸ್ತಲ್ಲಿ ಇಡ್ಬೋದು ಅಷ್ಟು ರೀತಿಯಲ್ಲಿ ಹದ್ಬಸ್ತಲ್ಲಿ ಇಡ್ಬೋದು ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಇದು ಸಹಜವಾಗಿ ಎಲ್ಲ ದೊಡ್ಡ ದೊಡ್ಡ ಫಿಲಾಸಫರ್ಸು ಸಾಮಾನ್ಯವಾಗಿ ಹೇಳಿರುವಂಥ ಒಂದು ಮೂಲಭೂತ ಅಂಶ. ಈ ಥರ ಆಗಿದೆ ಅಂತ. ಪ್ರಾಣಿ ಲೋಕದಲ್ಲಿ ಇಲ್ಲಿರುವಂಥ ಯಾವುದೇ ತಾರತಮ್ಯ ಮನುಷ್ಯ ಲೋಕದಲ್ಲಿದೆ ಅನ್ನುವಾಗ ಅದರ ಮೂಲಭೂತ ಅಂಶನ ನಾವು ಗಮನಿಸ್ಬೇಕಂತ, ಎಲ್ಲಿ ಆ ಥರ ಆಗಿದೆ ಅನ್ನೋದನ್ನು ನಾವು ಲೆಕ್ಕ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ. ಸೊ ಈ ರೀತಿ ಸಾವಿರಾರು ವರ್ಷಗಳ ಹಿಂದೆ ಆಗಿರುವಂಥ ಒಂದು ವಿಚಿತ್ರವಾದಂಥ ಬೆಳವಣಿಗೆ ಇದು ಅಂತ. ಸೊ ಇಂತಹ ತಾರತಮ್ಯವನ್ನು, ಅಂದರೆ ಗಂಡು ಯಜಮಾನ ಆಗಿ ಮಹಿಳೆ ಅಧೀನ ಆಗಿ ಇರುವಂಥ ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಜಗತ್ತಲ್ಲಿ ತುಂಬ ಜನ ಮಹಾಪುರುಷರು ಹೋರಾಟ ಮಾಡಿದ್ದಾರೆ. ನಮ್ಮ ಭಾರತದ ಕಂಟೆಕ್ಸ್ಟ್ಗೆ ಹೋಲಿಸ್ಕೊಳ್ಳೋದಾದರೆ ಗೌತಮ ಬುದ್ಧ, ಮಹಾವೀರ ಇವರು ಆ ವಿಚಾರದಲ್ಲಿ ಭಾಳ ದೊಡ್ಡ ಹೆಸರುಗಳು. ನಿಮಗೆ ಗೊತ್ತಿರ್ಬೋದು, ಜೈನ ಧರ್ಮ, ಬೌದ್ಧ ಧರ್ಮಗಳು ಮಹಿಳೆಯರಿಗೂ ದೀಕ್ಷೆ ಕೊಡ್ತಾಯಿದ್ವು. ಆಮೇಲೆ ಅವ್ರನ್ನೂ ಸರಿಸಮನಾಗಿ ಕಾಣಲಿಕ್ಕೆ ಆ ಧರ್ಮಗಳಲ್ಲಿ ಅವಕಾಶ ಇತ್ತು. ಇದೊಂದು ಪ್ರಯತ್ನ ನಾವು ಗೌತಮ ಬುದ್ಧನಲ್ಲಿ ಅಥವಾ ಮಹಾವೀರನಲ್ಲಿ ಬೌದ್ಧರು ಮತ್ತು ಜೈನರಲ್ಲಿ ಸಾಮಾನ್ಯವಾಗಿ ಕಾಣ್ಬೋದು, ಗುರುತಿಸ್ಬೋದು ಅಂತ. ಆ ಥರದ್ದು ಒಂದು ಪ್ರಯತ್ನ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತು ಆ ಅವಧಿಯಲ್ಲಿ, ಕ್ರಿಸ್ತ ಪೂರ್ವ 5-6ನೇ ಶತಮಾನದ ಅವಧಿಯಲ್ಲಿ ಅಂತ. ನೆಕ್ಸ್ಟು ಬೇಕಾದಷ್ಟು ಜನ ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಭಾರತದಾದ್ಯಂತ ಬೇಕಾದಷ್ಟು ಜನ ಸಮಾಜ ಸುಧಾರಣೆಯನ್ನು ಮಾಡಿರೋದುಂಟು ಜನರು. ಅದರಲ್ಲಿ ಕರ್ನಾಟಕದ ಮಟ್ಟಿಗೆ ಮಾತಾಡೋದಾದರೆ ಭಾಳ ದೊಡ್ಡ ಒಂದು ಹೋರಾಟ ಅಂದರೆ ಅದು ಶರಣರ ವಚನ ಚಳವಳಿ. ಆ ವಚನ ಚಳವಳಿಯಲ್ಲಿ ಸಾಮಾನ್ಯವಾಗಿ ಪುರುಷರು ಮತ್ತು ಸ್ತ್ರೀಯರ ನಡುವೆ ಭೇದ ಇರಬಾರದು ಅನ್ನೋದನ್ನು ಅವರು ತುಂಬ ವೈಜ್ಞಾನಿಕವಾಗಿ ಪ್ರತಿಪಾದಿಸಿದ್ರು. ನಿಮಗೆ ಸುಮಾರು ಜನರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ದೇವರ ದಾಸಿಮಯ್ಯನ ವಚನ ಏನು ಹೇಳ್ತದೆ? ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿವಾತ್ಮ ಗಂಡುವಲ್ಲ ಹೆಣ್ಣುವಲ್ಲ ಕಾಣ ರಾಮನಾಥ ಅಂತ ಅಲ್ವಾ? ಸೊ ಅದು ಎಷ್ಟು ಮೂಲಭೂತವಾದಂಥ ಒಂದು ವಚನ. ಅಥವಾ ಇನ್ನೂ ಒಂದಿದೆ ಒಂದು ವಚನ, ಮಡದಿಯ ಪ್ರಾಣಕ್ಕೆ ಮೊಲೆ ಮುಡಿ ಇದ್ದಿತ್ತೆ, ಒಡೆಯರ ಪ್ರಾಣಕ್ಕೆ ಇದ್ದಿತ್ತೆ ಯಜ್ಞೋಪವೀತ, ಕಡೆಯಲ್ಲಿದ್ದ ಅಂತ್ಯಜನು ಹಿಡಿದಿದ್ದನೇ ಪ್ರಾಣದಲ್ಲಿ ಹಿಡಿಗೋಲ. ಸೊ ಭೌತಿಕವಾದ ಲಕ್ಷಣಗಳನ್ನ ನೋಡಿ ನಾವು ಇವಳು ಹೆಣ್ಣು ಇವನು ಗಂಡು ಅಂತ ಗುರುತಿಸ್ತೀವಿ. ಆದರೆ ಅವ್ರ ಒಳಗಡೆ ಇರೋ ಎನರ್ಜಿ ಏನು ಅಂತ ಒಂದು ಕ್ವಶನ್ ಕೇಳ್ತಾರೆ ದೇವರ ದಾಸಿಮಯ್ಯ. ಅವ್ರ ಒಳಗಡೆ ಇರೋ ಚೈತನ್ಯ ಇದೆಯಲ್ಲ, ಅದೇನು, ಅದು ಹೆಣ್ಣ ಗಂಡ ಅಂತ ಒಂದು ಕ್ವಶನ್ ನೋಡಿ. ದೇವರ ದಾಸಿಮಯ್ಯ ಒಬ್ಬ ನೇಕಾರ, ಅವನು ಬಟ್ಟೆ ನೇಯೋದು ಅಷ್ಟೇ ಅವನು ಗೊತ್ತಿದ್ದ ಕಾಯಕ. ಆದರೆ ಅವನ ಥಿಂಕಿಂಗ್ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ, ಎಷ್ಟು ಮೂಲಭೂತವಾಗಿದೆ ಅಂತ. ಫಿಸಿಕಲಾಗಿ ಗಡ್ಡ ಮೀಸೆ ಬಂದರೆ ಇವನು ಗಂಡು ಅಂತೀವಿ, ಮೊಲೆಗಳು ಮತ್ತು ಉದ್ದವಾದ ಕೂದಲಿದ್ರೆ ಇವಳು ಹೆಣ್ಣು ಅಂತ ಕರಿತೀವಿ ನಾವು. ಆದರೆ ನಡುವೆ ಸುಳಿವಾತ್ಮ ಏನದು ಅಂತ, ಏನು ಹೇಳಿ ನೋಡೋಣ, ಗಂಡ ಹೆಣ್ಣ ಏನದು ಅಂತ, ಅದೇನೂ ಅಲ್ಲ ಅಂತ. ಸೊ ಈ ಥಿಂಕಿಂಗು ನಿಮಗೆ ದೇವರ ದಾಸಿಮಯ್ಯ ವಚನಕಾರರಲ್ಲಿ ಸಹಜವಾಗಿ ನಮಗೆ ಕಂಡಿದೆ. ಆವಾಗಲೇ 800 ವರ್ಷಗಳ ಹಿಂದೆಯೇ ಅವರು ಎಷ್ಟು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿದ್ದಾರೆ ನೋಡಿ. ಆಮೇಲೆ ನಿಮ್ಗೆ ಇನ್ನೂ ಒಂದೆರಡು ವಚನ ಹೇಳೋದಾದರೆ, ಡಕ್ಕೆಯ ಬೊಮ್ಮಣ್ಣ ಅಂತ ಒಬ್ಬ ವಚನಕಾರ ಇದ್ದಾನೆ. ಅವನು ಡಕ್ಕೆ ಅಂದರೆ ಡೋಲ್ ಥರದ ಒಂದು ಆಯುಧನ ನುಡಿಸ್ತಿದ್ದಂತ, ಸರಿ ವಾದ್ಯವನ್ನು ನುಡಿಸ್ತಿದ್ದಂಥ ವ್ಯಕ್ತಿ ಅವನು. ಅವನು ಕೆಳವರ್ಗದಿಂದ ಬಂದಂಥ ಒಬ್ಬ ಶರಣ. ಅವನೇನು ಬರೀತಾನೆ, ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು, ಸತಿಯಿಂದ ಬಂದ ಸೋಂಕು ಪತಿಗೆ ಕೇಳಲ್ಲವೇ, ಪತಿಯಿಂದ ಬಂದ ಸೋಂಕು ಸತಿಗೆ ಕೇಳಲ್ಲವೇ ಅಂತಾನೆ.
ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಗಂಡಸು ಹೆಂಗಸನ್ನ ಎನ್ಕ್ವೈರಿ ಮಾಡ್ಬೋದು, ಅವಳ ಗುಣನ ಪರಿಶೀಲನೆ ಮಾಡ್ಬೋದು, ಆದರೆ ಗಂಡಸನ್ನ ಹೆಂಗಸು ಎನ್ಕ್ವೈರಿ ಮಾಡಬಾರ್ದು ಅಂತ ಕೆಲವರು ವಾದ ಮಾಡ್ತಾರೆ. ಅದು ಹೆಂಗಾಗತ್ತೆ ಅಂತ ಅವನ ಕ್ವಶನ್. ಸೋಂಕು ಬರೀ ಹೆಣ್ಣಿಂದ ಅಷ್ಟೇ ಬರುತ್ತಾ, ಗಂಡಿಂದ ಬರ್ಬೋತಾನೆ ಅಂತ ಅಂಥೇಳಿ ಅವನು ಇಬ್ಬರೂ ಕೂಡ ಒಂದು ಅಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ ಭಂಗವಾರಿಗೆ ಅಂತ ಕೇಳ್ತಾನ. ಒಂದು ಅಂಗ ಅವನು ತಲೆ, ಅದರಲ್ಲಿ 2 ಕಣ್ಣಿದ್ದಾವೆ, ಒಂದು ಹಿಂಗಿ ಹೋದರೆ ಒಂದು ಮುಚ್ಚಿ ಹೋದರೆ ಅದ್ರ ಕಷ್ಟ ಯಾರಿಗೆ ಅಂದರೆ ಇಡೀ ಶರೀರಕ್ಕಿದೆ ಅದರ ಕಷ್ಟ, ಇಡೀ ಶರೀರ ಕಷ್ಟಪಡಬೇಕಾಗತ್ತೆ. ಸೊ ಹಂಗಾಗಿ ಗಂಡು ಹೆಣ್ಣು 2 ಕಣ್ಣಿದ್ದಂತೆ, ಒಂದಕ್ಕೆ ನಷ್ಟ ಆದರೆ ಅದರ ನಷ್ಟ ಬರೀ ಕಣ್ಣಿಗೆ ಅಷ್ಟಲ್ಲಿ ಇಡೀ ಶರೀರಕ್ಕೆ ಅಂತ ಹೇಳ್ತಾನೆ ಅವನು. ಅಷ್ಟು ಚೆಂದಾಗಿ ಶರಣರು ಸ್ತ್ರೀ ಸಮಾನತೆಯನ್ನು ಪ್ರತಿಪಾದಿಸಿದ್ರು. ಅವರ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆಲ್ಲ ಮಾತಾಡೋಕ್ಕೆ ಅವಕಾಶ ಇತ್ತು, ಬರೆಯೋದಕ್ಕೆ ಅವಕಾಶ ಇತ್ತು, ಮುಕ್ತವಾಗಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು. ಅಕ್ಕ ಮಹಾದೇವಿ ಅಂತ ಒಬ್ಬ ದೊಡ್ಡ ಶರಣೆ ಇಡೀ ಪುರುಷ ಸಮಾಜ ವ್ಯವಸ್ಥೆಗೆ ಒಂದು ಸವಾಲಾಗಿ ಹೇಗೆ ಹೋರಾಟ ಮಾಡಿದ್ಲು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅಂದರೆ 800 ವರ್ಷಗಳಿಂದ ಕರ್ನಾಟಕದಲ್ಲಿ ವಚನ ಚಳವಳಿ ಸಂದರ್ಭದಲ್ಲಿ ಆ ಥರ ಸ್ತ್ರೀ ಪುರುಷರನ್ನು ಸಮಾನವಾಗಿ ಕಾಣಬೇಕು ಅಂತಕ್ಕಂಥ ಒಂದು ದೊಡ್ಡ ಆಂದೋಲನ ನಡೀತು. ಅದು ಕನ್ನಡದ ನೆಲದಲ್ಲಿ ನಡೀತಲ್ಲ, ಎಷ್ಟು ಹೆಮ್ಮೆ ವಿಚಾರ ನಮಗೆ ಅಂತ ಅಲ್ವಾ. ಆ ಚಳವಳಿ ಸಕ್ಸಸ್ ಆಗಿದರೆ, ಆ ಚಳವಳಿ ಯಶಸ್ವಿ ಆಗಿದ್ದರೆ, ಒಂದು 500-600 ವರ್ಷ ಯಶಸ್ವಿ ಆಗಿದ್ದರೆ ಅದು ಯಾವ ರೂಪ ತಗೋತಾ ಇತ್ತೋ ಗೊತ್ತಿಲ್ಲ, ಎಷ್ಟು ಪರಿವರ್ತನೆ ಮಾಡ್ತಾ ಇತ್ತೋ ಗೊತ್ತಿಲ್ಲ. ಆದರೆ ಅನ್ಫಾರ್ಚುನೇಟ್ ಅದು ಒಂದು 60, 70, 80 ವರ್ಷಗಳ ನಂತರನೇ ಆ ಚಳವಳಿಗೆ ಭಾಳ ಗಂಡಾಂತರ ಎದುರಾಯಿತು. ಇಲ್ಲಿನ ಪಟ್ಟಭದ್ರ ಹಿತಾಸಕ್ತಿಗಳು ಆ ಚಳವಳಿಯಿಂದ ತಮ್ಮ ಆರ್ಥಿಕತೆ ಮೇಲೆ, ತಮ್ಮ ಧರ್ಮದ ಮೇಲೆ ಧಕ್ಕೆ ಬೀಳುತ್ತೆ ಅಂಥೇಳಿ ಇಲ್ಲಿನ ಪುರೋಹಿತ ವರ್ಗ ಆ ಚಳವಳಿಯನ್ನು ಬೇರೆ ಬೇರೆ ತಂತ್ರಗಳನ್ನ ಬಳಸಿ ಅದನ್ನು ವಿಫಲಗೊಳಿಸಿದ್ರು. ಆ ನಂತರ ನಾವು ಒಂದು ಬುದ್ಧ ಮತ್ತು ಮಹಾವೀರನ ಕಾಲ ಮತ್ತು ಕರ್ನಾಟಕದಲ್ಲಿ ನೋಡಿದ್ರೆ ವಚನ ಚಳವಳಿ ಕಾಲ, ಆನಂತರ ನಮಗೆ ಆ ಥರದ ಒಂದು ಬೆಳವಣಿಗೆ ಕಾಣೋದು ಸಹಜವಾಗಿ ಈ ಸ್ವತಂತ್ರ ಚಳವಳಿಗಿಂತ ಹಿಂದೆ ನಡೀತಲ್ಲ ಒಂದು ಪುನರುಜ್ಜೀವನ ಚಳವಳಿ ಭಾರತದಲ್ಲಿ ಅಲ್ವಾ. ಅಲ್ಲಿ ಬ್ರಿಟಿಷ್ ತಂದಂಥ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಆ ಎಜುಕೇಷನ್ ಸಿಸ್ಟಮಲ್ಲಿ ಯಾರು ಬೇಕಾದರೂ ವಿದ್ಯೆ ಕಲಿಯುವಂಥ ಚಾನ್ಸಸ್ ಇತ್ತು, ಅವಕಾಶ ಇತ್ತು. ಹಾಗಾಗಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅಂತಹ ಶೇಖ್ ಫಾತಿಮಾ ಅಂತಕ್ಕಂಥದ್ದ ವ್ಯಕ್ತಿಗಳು ಆವತ್ತಿನ ಕಾಲದಲ್ಲಿ ಈ ಸ್ತ್ರೀಯರನ್ನು ಮುನ್ನೆಲೆಗೆ ತರಲಿಕ್ಕೆ, ಅವ್ರಿಗೆ ಎಜುಕೇಷನ್ ಕೊಡಲಿಕ್ಕೆ ಭಾಳ ಕೆಲಸವನ್ನು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರುವಂಥ ಸಂಗತಿ. ಇದರ ಜೊತೆಗೆ ಆಮೇಲೆ ಮುಂದಕ್ಕೆ ನಾನು ನಿಮಗೆ ಸಂವಿಧಾನ, ಅಂಬೇಡ್ಕರ್ ಅಂತ ನಾನು ನಿಮಗೆ ಆಮೇಲೆ ಕನೆಕ್ಟ್ ಮಾಡ್ತೀನಿ ಅದನ್ನು. ಅದಕ್ಕೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಆಂದೋಲನ ನಡೀತು. ಫೆಮಿನಿಸಮ್ ಅಂತಕ್ಕಂಥ ಒಂದು ಆಂದೋಲನ, ಸ್ತ್ರೀವಾದಿ ಅಂತಕ್ಕಂಥ ಒಂದು ಆಂದೋಲನ ನಡೀತು. ನಿಮಗೆ ಗೊತ್ತಿರ್ಬೋದು, ಎಸ್ಪೆಷಲಿ ಫ್ರಾನ್ಸ್ ಮತ್ತು ಅಮೇರಿಕಾ ದೇಶಗಳಲ್ಲಿ ಇದ್ರ ಒಂದು ಹೋರಾಟ ಜಾಸ್ತಿ, ಫೆಮಿನಿಸಮ್ನ ಹೋರಾಟ. ನೋಡಿ ಅಲ್ಲಿ ತುಂಬ ಜನ ಇದ್ದಾರೆ, ನಾನು ಅಷ್ಟು ಜನರನ್ನೇ ಹೇಳೋಕ್ಕೆ ಆಸ್ಪದ ಇಲ್ಲ, ಒಂದು 2-3 ಜನರನ್ನಷ್ಟೇ ನಾನು ನಿಮಗೆ ಹೇಳ್ತೀನಿ. ನೀವು ಸೀಮನ್ ದ ಬೋವಾ ಅಂತ ಒಬ್ಬರು ವ್ಯಕ್ತಿಯನ್ನು ಕೇಳಿರ್ಬೋದು. ಅವರು ಮಹಿಳಾ ಹೋರಾಟದಲ್ಲಿ ಭಾಳ ದೊಡ್ಡ ಹೆಸರು. ಆಕೆ ನೀವು ಅಲ್ಲೊಂದು ಸ್ಟೇಟ್ಮೆಂಟ್ ಬರೆದಿದ್ರಲ್ಲ, ಹೆಣ್ಣಾಗಿ ಹುಟ್ಟುವುದಿಲ್ಲ, ಹೆಣ್ಣಾಗಿ ಮಾಡಲ್ಪಡುತ್ತಾಳೆ ಸೀಮನ್ ದ ಬೋವಾ ಅಂತ ಬರೆದಿದ್ದೀರ. ಆಕೆ ಇದೆ ಅದು ಸ್ಟೇಟ್ಮೆಂಟ್. ಅವರು ಫ್ರಾನ್ಸ್ ದೇಶದವರು. ಅವ್ರದ್ದೊಂದು ಕೃತಿ ಇದೆ, ದಿ ಸೆಕೆಂಡ್ ಸೆಕ್ಸ್ ಅಂತ, ದ್ವಿತೀಯ ಲಿಂಗ ಅಂತ ಕನ್ನಡದಲ್ಲಿ ಅದು ಅನುವಾದನೂ ಆಗಿದೆ ಆ ಕೃತಿ. ಸೊ ಅದರಲ್ಲಿ ಏನು ಬರೀತಾರೆ ಅವರು ಅಂದಾಗ, ಆಕೆ ಏನು ಹೇಳೋದು ಅಂದರೆ, ಈಗ ಸ್ತ್ರೀಯರನ್ನು ಸಿದ್ಧಪಡಿಯಚ್ಚುಗಳಲ್ಲಿ ಬಂಧಿಸಿಡಲಾಗಿದೆ ಅಂತ ಒಂದು ವರ್ಡ್ ಬರ್ತದೆ. ಸಿದ್ಧಪಡಿಯಚ್ಚು ಅಂದರೆ ಏನು? ಈಗ ತಾಯಿ ಅಂದರೆ ಹೇಗಿರಬೇಕು, ಹೆಂಡತಿ ಅಂದರೆ ಹೇಗಿರಬೇಕು, ಮಗಳು ಅಂದರೆ ಹೇಗಿರಬೇಕು, ಒಟ್ಟಾರೆ ಹೆಣ್ಣು ಅಂದರೆ ಹೆಂಗಿರಬೇಕು, ಇದ್ರ ಬಗ್ಗೆ ನಮಗೆ ಕೆಲವು ಪೂರ್ವಾಗ್ರಹಗಳಿದ್ದಾವೆ. ಗೊತ್ತು ತಾನೆ ಅಂತ. ಹೆಂಗಸನ ಗಳತಿಯಲ್ಲೋ ಅಂದರೆ ನೋಡಿ, ಅಲ್ಲೇ ಒಂದು ಸಿದ್ಧಪಡಿ ಹೆಚ್ಚಿದೆ. ಅಂದರೆ ಅಳುವವರು ಯಾರು? ಹೆಂಗಸರು ಅಂತ. ನೋಡಿ ಆ ವರ್ಡೆ ನೋಡಿ, ಅದು ಸಿದ್ಧಪಡಿ ಹೆಚ್ಚು ಅಂದರೆ ಹಾಗೆ ಅಂತ ಅರ್ಥ ಅಂತ, ಸಿದ್ಧಪಡಿ ಹೆಚ್ಚು. ಆಮೇಲೆ ನಮಗೆ ಎಂಥ ಪೂರ್ವಾಗ್ರಹಗಳಿದ್ದಾವೆ ಅಂದರೆ, ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನೀವು ಬಸ್ಸಲ್ಲೋ ರೈಲಲ್ಲೋ ಬರ್ತಾ ಇರ್ತೀರ, ಅಲ್ಲಿ ಒಂದು 4-5 ಜನ ಹುಡುಗಿರು ಅವ್ರೇನೋ ಜೋರಾಗಿ ನಗ್ತಾ ಇರ್ತಾರೆ.
ಟ್ರೈನಲ್ಲಿ ಒಂದು ಕಡೆ ಕೂತ್ಕೊಂಡು ಅಂತ. ನಿಮಗೆ ಇಲ್ಲಿ ಒಳಗಡೆ ಉರಿ ಶುರುವಾಗುತ್ತೆ. ಹೆಂಗಸ್ರ ಇವರು, ಹೆಮ್ಮಾರೇರಿ ಇವರು ಅಂತ ನೀವು ಅಂತೀರ. ಸೊ ನಿಮಗೆ ಅವರು ಏನೂ ತೊಂದರೆ ಕೊಡಲಿಲ್ಲ, ನಿಮ್ಗೇನು ನಿಮ್ಮ ತಂಟೆಗೆ ಬರಲಿಲ್ಲ, ಅವ್ರ ಪಾಡ್ದವ್ರು ನಗ್ತಾ ಇದ್ದಾರೆ. ಆದರೂ ನಿಮಗೆ ಬೇಜಾರಾಯಿತು. ಯಾಕೆ ಬೇಜಾರಾಯಿತು ಅಂದರೆ ನಿಮ್ಮ ತಲೆ ಒಳಗಡೆ ಮಹಿಳೆ ಅಂದರೆ ಹೀಗಿರಬೇಕು ಅಂತ ಒಂದು ಸಿದ್ಧಪಡಿ ಹಚ್ಚಿದೆ, ಒಂದು ಪೂರ್ವಾಗ್ರಹ ಇದೆ. ಬರೀ ಗಂಡಸರಿಗೆ ಅಷ್ಟೇ ಅಲ್ಲ, ಯಂಗ್ಸ್ರಿಗೂ ಇರ್ತದೆ ಇದು. ಬರೀ ಗಂಡಸರಿಗೆ ಅಷ್ಟೇ ಅಂದ್ಕೊಂಡಿದ್ದೀರಾ? ಇಲ್ಲ. ಅದೇ ಟ್ರೈನಲ್ಲಿ ಯಾರಾದರೂ ಸೀನಿಯರ್ ಯಂಗ್ಸ್ರು ಕೂತಿದ್ದಾರೆ, ಮಹಿಳೆಯರು ಕೂತಿದ್ದಾರೆ, ಅವರು ಬೈಕತ್ತಾ ಇರ್ತಾರೆ, ಎಂಥ ಬಜಾರಿ ಇವರು ಅಂತ ಬೈಕತ್ತಾ ಇರ್ತಾರೆ ಅಲ್ವಾ? ಸೊ ಈ ಸಿದ್ಧಪಡಿ ಹೆಚ್ಚಿನ ಬಗ್ಗೆ ಶ್ರೀಮಂತ ಭವ ಮಾತಾಡ್ತಾರೆ. ಈ ಸಿದ್ಧಪಡಿ ಹೆಚ್ಚಿನ ರೂಪಿಸಿದವರು ಯಾರು ಅಂದರೆ, ಸ್ತ್ರೀಯನ್ನು ಸರಿಸಮನಾಗಿ ನೋಡ್ದೇನೆ ತಾಯಿ ಅಂದರೆ ಹೀಗಿರಬೇಕು, ಮಹಿಳೆ ಅಂದರೆ ಹೀಗಿರಬೇಕು, ಆಮೇಲೆ ಹೆಂಡತಿ ಅಂದರೆ ಹೀಗಿರಬೇಕು, ಈ ಥರದ ಒಂದು ಸಿದ್ಧಪಡಿ ಹೆಚ್ಚು. ಅದೊಂಥರ ಸ್ಟೀರಿಯೋಟೈಪ್ ಸೊಸೈಟಿ ಅಂತ ಹಾಗೆ ನೋಡೋದು, ಒಂದು ಪೂರ್ವಗ್ರಹ ಪೀಡಿತವಾಗಿ ನೋಡುವಂಥ ಒಂದು ವಿಷಯದ ಮೇಲೆ ಶ್ರೀಮಂತ ಭವ ಚರ್ಚೆ ಮಾಡ್ತಾಳೆ. ಆಮೇಲೆ ಆಕೆ ಇನ್ನೊಂದು ಸೀರಿಯಸ್ ಕ್ವಶನ್ ಎತ್ತದೇನೆಂದರೆ, ಈಗ ಗಂಡಸರು ತಮ್ಮನ್ನು ಹ್ಯೂಮನ್ ಬೀಯಿಂಗ್ ಅಂತ ಗುರುತಿಸ್ಕೊತಾರೆ, ಹ್ಯೂಮನ್ ಬೀಯಿಂಗ್ ಅಂತ. ಆದರೆ ಮಹಿಳೆ ಮಾತ್ರ ತನ್ನನ್ನು ಮಹಿಳೆ ಅಂತಲೇ ಗುರುತಿಸ್ಕೋಬೇಕಾಗಿದೆ ಅಂತ. ಏನಿಂಗಂದರೆ, ಈಗ ನಿಮಗೊಂದು ಪ್ರಬಂಧ ಬರೆಯಕ್ಕೆ ಕೊಡ್ತೀವಿ ನಾವು ಅಂದ್ಕೊಳ್ಳಿ, ಏನೋ ಒಂದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಪ್ರಬಂಧ ಬರೆಯಕ್ಕೆ ಕೊಡ್ತೀವಿ, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳವಣಿಗೆ, ಭಾರತದಲ್ಲಿ ವೈಜ್ಞಾನಿಕವಾದ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಬಗ್ಗೆ ಒಂದು ಆರ್ಟಿಕಲ್ ಬರೀರಿ ಅಂತ ಕೊಡ್ತೀರಾ. ನೀವು ಹೆಂಗೆ ಶುರು ಮಾಡ್ತೀರಿ ಪ್ರಬಂಧವನ್ನು? ಮಾನವನು ಮೊದಲಿಗೆ ಬೆಂಕಿಯನ್ನು ಕಂಡುಹಿಡಿದನು ಅಂತೇನೋ ಬರೀತೀರ, ಚಕ್ರವನ್ನು ಕಂಡುಹಿಡಿದನು ಅಂತ ಬರೀತೀರ. ಈಗ ಮಂಗಳ ಲೋಕಕ್ಕೆ ಕಾಲಿಟ್ಟಿದ್ದಾನೆ ಅಂತ ಬರೀತೀರ. ಮಾನವನ ದುರಾಸೆಯಿಂದ ಭೂಮಿ ಬರಿದಾಗುತ್ತಿದೆ ಅಂತ ಬರೀತೀರ. ಇದನ್ನು ಅರ್ಥ ಮಾಡ್ಕೊಳ್ಳೋರು ಬರೀ ಗಂಡಸರು ಅಂತ ಅರ್ಥ ಮಾಡ್ಕೋತಾರ? ಹೆಂಗೆ ಅರ್ಥ ಮಾಡ್ಕೋತಾರೆ? ಒಟ್ಟು ಮನುಷ್ಯ ಕುಲ ಅಂತ ಅರ್ಥ ಮಾಡ್ಕೋತಾರೆ. ಆದರೆ ಬಳಸಿರೋ ಭಾಷೆ ಯಾರನ್ನ ಡೈರೆಕ್ಟ್ ಮಾಡ್ತಾ ಇದೆ? ಗಂಡಸನ್ನ ಕಂಡುಹಿಡಿದನು, ಮಂಗಳಕ್ಕೆ ಕಾಲಿಟ್ಟಿದ್ದಾನೆ, ಮನುಷ್ಯನ ದುರಾಸೆ, ಇವೆಲ್ಲ ವರ್ಡ್ಗಳು ನೀವು ಯಾರಿಗೆ ಸಂಬೋಧನೆ ಮಾಡ್ತಾ ಇದ್ದೀರಂದರೆ ಪುರುಷರಿಗೆ ಸಂಬೋಧನೆ ಮಾಡ್ತಾರೆ. ಸೊ ಅಂದರೆ ಗಂಡಸು ಹ್ಯೂಮನ್ ಬೀಯಿಂಗ್, ಆದರೆ ಹೆಣ್ಣು ತಾನು ಹೆಣ್ಣಾಗಿ ಗುರುತಿಸ್ಕೋಬೇಕು. ನೀವು ಅದನ್ನೇ ಮಾನವಳು ಬೆಂಕಿಯನ್ನು ಕಂಡುಹಿಡಿದಳು, ಮಾನವಳು ಮಂಗಳ ಲೋಕಕ್ಕೆ ಕಾಲಿಟ್ಟಿದ್ದಾಳೆ ಅಂತ ಹೇಳಿ ನೋಡಿ, ನೀವೇ ನಗ್ತೀರಾ. ಇವಾಗ ನೀವೇ ನಗ್ತೀರಾ. ಸೊ ಅದಕ್ಕೆ ಅವಳು ಸೆಕೆಂಡ್ ಅಂದರೆ ಪುರುಷ ಪ್ರಥಮ ಲಿಂಗ, ಸ್ತ್ರೀ ದ್ವಿತೀಯ ಲಿಂಗ ಅಂತ ಈ ಹೆಸರುಗಳಿದ್ದಾವಲ್ಲ, ಅಧ್ಯಕ್ಷ, ಚೇರ್ಮನ್, ಪ್ರಿನ್ಸಿಪಲ್, ಪ್ರೆಸಿಡೆಂಟ್, ರಾಷ್ಟ್ರಪತಿ, ಈ ವರ್ಡ್ಗಳೆಲ್ಲ ನೋಡಿ ಯಾರಿಗೋಸ್ಕರ ಇದ್ದಾವೆ ಈ ಪದಗಳೆಲ್ಲ? ನೋಡಿ ಪುರುಷರಿಗೆ ಇರೋದು. ಹಂಗಾರೆ ಮಹಿಳೆಯರ ಆ ಪೊಸಿಷನ್ಗೆ ಹೋದಾಗ ಏನು ಮಾಡಬೇಕು? ಈಗ ನಮ್ಮ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆಗಿದ್ದಾರೆ, ನೀವು ಏನಂತ ಕರಿಬೇಕಾ ಹೆಸರಿಗೆ? ಇದೊಂದು ಇಶ್ಯೂ ಆಗಿತ್ತು ಪಾರ್ಲಿಮೆಂಟಲ್ಲಿ, ಗೊತ್ತಾ? ಯಾರೊಬ್ಬರು ರಾಷ್ಟ್ರಪತ್ನಿ ಅಂದು ಅದು ಜಗಳ ಆಯಿತು. ಸೊ ಇಲ್ಲಿ ಗಮನಿಸಿ, ತಮಾಷೆ ವಿಚಾರ ಅಲ್ಲ. ರಾಷ್ಟ್ರಪತಿ, ಪತಿ ಅಂದರೆ ನೀವು ಗಂಡ ಅಂತ ಅರ್ಥ ಮಾಡ್ಕೊತೀರಾ? ಇಲ್ಲ. ಏನಂತ ಅರ್ಥ ಮಾಡ್ಕೊತೀರಾ? ಯಜಮಾನ ಅಂತ ಅರ್ಥ ಮಾಡ್ಕೊತೀರಾ. ಹಂಗಿದ್ಮೇಲೆ ಪತ್ನಿ ಅನ್ನೋದನ್ನು ಯಜಮಾನಿ ಅಂತ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ಅದಕ್ಕೆ ಹೆಂಡತಿ ಅಂತ ಅರ್ಥ ಮಾಡ್ಕೊತಾ ಇದ್ದೀರಾ? ಸೊ ನೋಡಿ ಹೆಂಗಿದೆ ತಲೆಯಲ್ಲಿ ಸಿದ್ಧಪಡಿ ಹೆಚ್ಚು ಅಂತ. ರಾಷ್ಟ್ರಪತಿಯನ್ನು ವರ್ಡ್ನ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ, ಯಾಕಂದರೆ ಪತಿ ಅಂದರೆ ನೀವು ಗಂಡ ಅಂತ ತಗೊಂಡಿಲ್ಲ, ಯಜಮಾನ ಅಂತ ತಗೊಂಡಿದ್ದೀರಾ. ಸೇಮ್ ಅದೇ ಪತ್ನಿ ಅಂದಿದ್ದಂಗೆ ಅಲ್ಲೇನೋ ಕೀಳು, ಆ ವರ್ಡಲ್ಲಿ ಏನೋ ಒಂದು ಇದಿದೆ ಅಂತ ನಿಮಗೆ ನೀವೇ ಬಯಾಸ್ಡ್ ಆಗೋದ್ರಿ ಆಲ್ರೆಡಿ. ಸೊ ಈ ಥರದ ಕ್ವಶನ್ಸು ಆ ಶ್ರೀಮಂತ ಭವಳ ಸೆಕೆಂಡ್ ಸೆಕ್ಸಲ್ಲಿ ಚರ್ಚೆ ಮಾಡಿ, ಗಂಡಸು ತನ್ನನ್ನು ಹ್ಯೂಮನ್ ಬೀಯಿಂಗ್ ಅಂತ ಗುರುತಿಸ್ಕೊಳ್ಳೋದು, ಮಹಿಳೆ ತನ್ನನ್ನು ದ್ವಿತೀಯ ಲಿಂಗವಾಗಿ ತಾನು ಹೆಣ್ಣು ಅಂತಲೇ ಗುರುತಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥ ವಿಷಯವನ್ನು ತುಂಬ ಚೆನ್ನಾಗಿ ಆ ಕೃತಿಯಲ್ಲಿ ಚರ್ಚೆ ಮಾಡಿ ಒಂದು ರೀತಿ ಜಗತ್ತಿನಲ್ಲಿ ಆಲೋಚನಾ ಕ್ರಮಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಿದ್ದಾರೆ ಆಕೆ ಶ್ರೀಮಂತ ಭವ. ಮತ್ತು ಎಲ್ಲಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಶ್ರೀಮಂತ ಭವ ಅವ್ರದ್ದು ವಿಷಯಗಳಲ್ಲಿ ಅಂದರೆ, ಆಕೆ ಈ ವಿಜ್ಞಾನಿಗಳು
ಆಮೇಲೆ ಈ ಫಿಲಾಸಫರ್ಸು, ಇವರೆಲ್ಲರೂ ಮಹಿಳೆ ಯಾಕೆ ಮಹಿಳೆ ಆಗಿದ್ದಾಳೆ ಅಂದರೆ ಅವಳು ಅವಳಿಗೆ ಕೊರತೆಗಳಿವೆ, ಹಂಗಾಗಿ ಮಹಿಳೆ ಆಗಿದ್ದಾಳೆ ಅಂತ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಅರಿಸ್ಟಾಟಲ್ ಏನು ಹೇಳ್ತಾನೆ ಗೊತ್ತಾ? ಸ್ತ್ರೀ ಒಬ್ಬಳು ನಿಸರ್ಗ ಶಪಿತಳು ಅಂತನು, ಅವಳು ಶಾಪಗ್ರಸ್ತೆ ಅಂತ. ಅವಳಿಗೆ ಏನೇನು ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಹಾಗಾಗಿ ಅವಳು ತನ್ನ ಕೊರತೆಯಿಂದಾಗಿ ಹೆಣ್ಣಾಗಿದ್ದಾಳೆ ಅಂತ ಅವನು ಗುರುತಿಸ್ತಾನೆ ಅರಿಸ್ಟಾಟಲ್. ಅದಕ್ಕೆ ಸೀಮನ್ ದ ಬೋವಾ ಅದಕ್ಕೆ ಸರಿಯಾದಂಥ ಒಂದು ಪ್ರತ್ಯುತ್ತರವನ್ನು ಕೊಡ್ತಾಳೆ. ಏನು ಪ್ರತ್ಯುತ್ತರ ಕೊಡ್ತಾಳೆ? ಹೆಂಗೆ ಕೊರತೆ, ಎಲ್ಲಿ ಕೊರತೆ ಅಂತ ಅವಳು ಕೇಳೋದು. ನೀನು ಯಾರ ಜೊತೆ ಕಂಪೇರ್ ಮಾಡ್ತಾ ಇದೀಯಾ ಅಂತ. ಈಗ ಕೊರತೆ ಅಂತ ನಿನಗೆ ಕಾಣಿಸಿದ್ದು ಹೆಂಗೆ? ನೀವು ಯಾರ್ದಾರು ಇನ್ನೊಬ್ಬರ ಜೊತೆ ಇಟ್ಟಾಗ್ತಾನೆ ಕೊರತೆ ಅಂತ ಕಾಣಿಸೋದಂತ ಅಲ್ವಾ? ಈಗೆಲ್ಲ ವಿಜ್ಞಾನಿಗಳು ಅವರೆಲ್ಲ ಹೇಳಿದ್ದಾರೆ, ಏನು ಸ್ತ್ರೀಗೆ ಗರ್ಭ ಇದೆ, ಗರ್ಭ ಇರೋದ್ರ ಸಂಕೇತ ಏನು? ಆಕೆ ಮಕ್ಕಳನ್ನು ಹೆರಬೇಕಾಗಿದೆ, ಅವಳಿಗೆ ಮುಟ್ಟಾಗುವಂಥ ಸಮಸ್ಯೆ ಇದೆ, ಋತುಮತಿ ಆಗಬೇಕು, ಆಮೇಲೆ ಹೆರಿಗೆ ನೋವು ಬರ್ತದೆ, ಆಮೇಲೆ ಗಂಡಸಿನಷ್ಟು ವೇಗವಾಗಿ ಓಡೋಕ್ಕಾಗಲ್ಲ, ಗಂಡಸಿನಷ್ಟು ವೇಗವಾಗಿ ಭಾರವನ್ನು ಎತ್ತಕ್ಕಾಗಲ್ಲ, ಮುಖ್ಯವಾಗಿ ಅವಳು ಭಾವಜೀವಿ. ಈ ಥರದ ಒಂದು ವಾದಗಳನ್ನ ಇಟ್ಟು ಸ್ತ್ರೀಯನ್ನು 2ನೇ ದರ್ಜೆ ಪ್ರಜೆಯನ್ನಾಗಿ ಎಲ್ಲ ಫಿಲಾಸಫರ್ಸು ಕನ್ಸಿಡರ್ ಮಾಡಿದ್ದಾರೆ. ಬಟ್ ಸೀಮನ್ ದ ಬೋವಾ ಇದನ್ನು ಹೆಂಗೆ ಆರ್ಗ್ಯುಮೆಂಟ್ ಮಾಡ್ತಾಳೆ ಅಂದರೆ, ಸ್ತ್ರೀಗೆ ಗರ್ಭಕೋಶ ಇರೋದು, ಅವಳಿಗೆ ಋತುಮತಿ ಆಗೋದು, ಅವಳು ಪ್ರಸವ ವೇದನೆ ಅನುಭವಿಸೋದು, ಹೆರಿಗೆ ನೋವು ಇತ್ಯಾದಿ ಅನುಭವಿಸೋದು, ಅವಳಿಗೆ ಓಡೋಕ್ಕಾಗದಿರೋದು, ಭಾರ ಎತ್ತಕ್ಕಾಗದಿರೋದು, ಅವಳು ಭಾವಜೀವಿ ಆಗಿರೋದು, ಇದು ಈ ಎಲ್ಲ ಅಂಶಗಳೂ ಪುರುಷರಿಗಿಂತ ಅವಳು ಡಿಫ್ರೆಂಟ್ ಅಂತ ಹೇಳ್ತಾ ಇದೆಯೇ ವಿನಃ ಕೀಳುವಂತ ಎಲ್ಲಿ ಹೇಳ್ತಾ ಇದೆ ಅಂತ. ಶಿ ಈಸ್ ಡಿಫ್ರೆಂಟ್, ನಾಟ್ ಇನ್ಫೀರಿಯರ್ ಅಂತ. ಇದು ಎಂಥ ಪಂಚಿಂಗ್ ಪಾಯಿಂಟ್ ಇದೆ ಅಂತಂದರೆ ನಿಮಗೆ ಗೊತ್ತಿಲ್ಲ, ಇಡೀ ಜಗತ್ತಿನ ಆಲೋಚನೆ ಕ್ರಮವನ್ನೇ ಬದಲಾಯಿಸಿದಂಥ ಥಿಂಕಿಂಗ್ ಇದು ಅಂತ. ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಜಗತ್ತಿನಲ್ಲಿ. ನಾನು ಇದನ್ನು ಫಸ್ಟ್ ಟೈಮ್ ಓದಿದಾಗ ನನಗಾದ ರೋಮಾಂಚನ ಅಷ್ಟಿಷ್ಟಲ್ಲ, ಅರೆ ನನಗಿದು ಒಳದೇ ಇರಲಿಲ್ವಲ್ಲ ಅಂತ. ಕರೆಕ್ಟ್ ಅಲ್ವಾ? ಈ ಎಲ್ಲ ಅಂಶಗಳು ಅವಳು ಪುರುಷರಿಗಿಂತ ಭಿನ್ನ ಎಂದು ಹೇಳುತ್ತೀವಿಯೇ ಹೊರತು ಕೀಳು ಎಂದಲ್ಲ. ಕೀಳು ಅಂತ ಹೇಳ್ತಾ ಇರೋನು ನೀನು ಅಂತ, ನಿನ್ನ ತಲೆಯಲ್ಲಿ ಗೊಬ್ಬರ ತುಂಬಿದೆ ಅದಕ್ಕೆ ಹೇಳ್ತಾ ಇದೀಯ ಅಂತ ಅರಿಸ್ಟಾಟಲ್ಗೆ ಹೇಳೋದಾಕೆ. ವೈ ಆರ್ ಯು ಕಂಪೇರಿಂಗ್ ಅಂತ, ಯಾಕೆ ಕಂಪೇರ್ ಮಾಡೋದು ನೀನು ಅಂತ. ಹಂಗಾರೆ ಪುರುಷರಿಗೆ ದೋಷಗಳಿಲ್ವಾ ಅಂತ ಕ್ವಶನ್ ಆಗ್ತಾಳೆ ಆಕೆ. ಯಾರಿಗೆ ದೋಷ ಇಲ್ಲ ಹೇಳಿ ನೋಡೋಣ, ಯಾರಿಗೆ ದೋಷ ಇಲ್ಲ? ಗಂಡಸರು ಮತ್ತು ಹೆಂಗಸರು ಕಂಪೇರ್ ಮಾಡೋದಾದರೆ ಯಾರು ಹೆಚ್ಚು ವಯಸ್ಸು ಬದುಕ್ತಾರೆ? ಹೆಚ್ಚು ಆಯುಸ್ಸು ಯಾರಿಗಿದೆ? ಮಹಿಳೆಯರಿಗೆ. ಆಮೇಲೆ ಹೆಚ್ಚು ರೋಗ ನಿರೋಧಕ ಶಕ್ತಿ ಯಾರಿಗಿದೆ? ಗಂಡಸರಿಗೂ ಹೆಂಗಸರಿಗೂ? ಮಹಿಳೆಯರಿಗೆ. ನೀವು ಯಾವ ಡಾಕ್ಟರ್ನಾರು ಕೇಳ್ಕೊಬನ್ನಿ, ನೀವು ಹುಟ್ಟಿದ ಮಕ್ಕಳು 1 ದಿನದಿಂದ 1 ವರ್ಷದವರೆಗೆ ಹೆಣ್ಮಕ್ಳಿಗೆ ಕಾಯಿಲೆ ಬರಲ್ಲ, ಸಾಮಾನ್ಯಕ್ಕೆ ಬರಲ್ಲ. ಆದರೆ ಗಂಡು ಹುಡುಗರಿಗೆ 100 ಮಕ್ಕಳಿದ್ದಾವೆ ಅಂದರೆ 70-80 ಮಕ್ಕಳಿಗೆ ಜಾಂಡೀಸ್ ಬಂದೇ ಬರ್ತದೆ ಕಾಯಿಲೆ. ಅದು ಇದು ಅಂತ ತುಂಬ ಕಷ್ಟ, ವಲ್ನರಬಲ್ ಆ್ಯಕ್ಚುಲಿ. ಸೊ ಹೆಚ್ಚು ದೀರ್ಘಕಾಲ ಬದುಕ್ತಾರೆ ಮಹಿಳೆಯರು. ಆಮೇಲೆ ಅವರು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆ. ಆಮೇಲೆ ಏಕಕಾಲಕ್ಕೆ 5-6 ಕೆಲಸಗಳನ್ನ ಚಾಕಚಕ್ಯದಿಂದ ಮಾಡೋದು ಗೊತ್ತಿದೆ. ಆದರೆ ಸಾಹಿತ್ಯದಲ್ಲಿ ಎಲ್ಲ ಕಡೆ ಮಹಿಳೆನ ಏನು ಹೇಳೋದು? ಅಬಲೆ, ಬಲವಿಲ್ಲದವಳು ಅಂತ ಹೇಳಿರೋದು ಅಂತ ಆ ಥರ. ಸೊ ಅದಕ್ಕೆ ಸೀಮನ್ ದ ಬೋವಾ ಹೇಳೋದೇನೆಂದರೆ, ಗಂಡಸಿಗೂ ಅವನದೇ ಆದೊಂದು ಎನರ್ಜಿ ಇದೆ, ಅವನದೇ ಆದ ಒಂದು ವೀಕ್ನೆಸ್ ಇದೆ. ಮಹಿಳೆಗೂ ಅವಳದೇ ಆದೊಂದು ಎನರ್ಜಿ ಇದೆ, ಅವಳದ್ದು ವೀಕ್ನೆಸ್ ಇರ್ಬೋದಿಲ್ಲ. ಸೊ ಮಹಿಳೆ ಹೇಗಿದ್ದಾಳೆ ಅವಳನ್ನ ಹಾಗೆ ಒಪ್ಕೋಬೇಕು, ಗಂಡ ಹೇಗಿದ್ದಾಳೆ ಅವಳನ್ನ ಹಾಗೆ ಒಪ್ಪಬೇಕು. ಯಾಕೆ ಕಂಪೇರ್ ಮಾಡೋದು ಅಂತ. ಈ ರೀತಿಯ ಒಂದು ಚಿಂತನೆ ಮೂಲಕ ಅವಳು ಸೀಮನ್ ದ ಬೋವಾ ಜಗತ್ತಿನ ಆಲೋಚನಾ ಕ್ರಮವನ್ನೇ ಬದಲಾಯಿಸಿದ್ರು ಆಕೆ ಅಂತ ನೋಡಿ. ಆ ಸ್ಟೇಟ್ಮೆಂಟ್, ಹೆಣ್ಣಾಗಿ ಹುಟ್ಟುವುದಿಲ್ಲ, ಹೆಣ್ಣಾಗಿ ಮಾಡಲ್ಪಡುತ್ತಾಳೆ. ಸೀಮನ್ ದ ಬೋವಾದ ಸ್ಟೇಟ್ಮೆಂಟ್ ಎಂಥ ಅದ್ಭುತವಾದ ಸ್ಟೇಟ್ಮೆಂಟ್ ಅಂತ. ಹುಟ್ಟ ಮಗುಗೆ ನಾನು ಹೆಣ್ಣು ಅಂತ ಗೊತ್ತಿರುತ್ತಾ? ಗೊತ್ತಿರಲ್ಲ. ಅದ್ರ ಬಗ್ಗೆ ಇನ್ನೊಬ್ಬರು ನೆಕ್ಸ್ಟು ಸೀಮನ್ ದ ಬೋವಾ ನೆಕ್ಸ್ಟ್ ಕೇಟ್ ಮಿಲೆಟ್ ಅಂತ ಒಬ್ಬರು ಅಮೆರಿಕದ ಸ್ತ್ರೀವಾದಿ, ಅದು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಅವ್ರೇನು ಹೇಳ್ತಾರೆ ಗೊತ್ತಾ? ನೋಡಿ, ಲಿಂಗ ಭೇದ, ಲಿಂಗ ಪ್ರಜ್ಞೆ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾರೆ ಆಕೆ. ಲಿಂಗ ಭೇದ, ಲಿಂಗ ಪ್ರಜ್ಞೆ ಅಂತ.
ನೋಡಿ, ಲಿಂಗಭೇದ ಅನ್ನೋದು ಬಯೋಲಾಜಿಕಲ್. ಗಂಡಸಿಗೆ ಏನೇನು ಆರ್ಗನ್ಸ್ ಇರಬೇಕು, ಹೆಂಗಸಿಗೆ ಏನೇನು ಆರ್ಗನ್ಸ್ ಇರಬೇಕು ಅನ್ನೋದು ಬಯೋಲಾಜಿಕಲ್, ಜೈವಿಕ. ಅದು ಇನ್ನೆವಿಟೇಬಲ್, ಏನು ಮಾಡೋಕ್ಕಾಗಲ್ಲ. ಬಟ್ ಲಿಂಗ ಪ್ರಜ್ಞೆ, ನಾನು ಹೆಣ್ಣು ನಾನು ಗಂಡು ಅನ್ನೋ ಕಾನ್ಷಿಯಸ್ನೆಸ್ ಇದೆಯಲ್ಲ, ಅದು ಬಯೋಲಾಜಿಕಲ್ಲ. ಯಾರಿಂದ ಹೆಂಗಾಯ್ತದು? ಅದಕ್ಕೆ ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು, ನಮ್ಮ ಧರ್ಮಗುರುಗಳು, ನಮ್ಮ ಪಂಡಿತರು ಯಾರ್ಯಾರು ಇದ್ದಾರೋ ಎಲ್ಲರೂ ಸೇರ್ಕೊಂಡಿದ್ದಾರೆ ಆ ಡೆವಲಪ್ಮೆಂಟ್, ಆ ಲಿಂಗ ಪ್ರಜ್ಞೆ ಡೆವಲಪ್ ಆಗೋದಕ್ಕೆ. ನಿಜ ತಾನೇ? ಅಂತ ಹೆಂಗೆ ಲಿಂಗ ಪ್ರಜ್ಞೆ ಡೆವಲಪ್ ಆಗುತ್ತೆ? ಒಂದೆರಡು ಉದಾಹರಣೆ ಹೇಳಲ್ಲ. ಮನೆಗಳಲ್ಲಿ ಮಕ್ಕಳಿಗೆ ಕೆಲಸ ಹೇಳುವಾಗ ಹೆಂಗೆ ಹೇಳ್ತೀವಿ? ಹೆಣ್ಮಕ್ಳಾದರೆ ಸ್ವಲ್ಪ ಕುಕ್ಕರ್ ನೋಡ್ಕೊಬಿಡು, 2ನೇ ವಿಷಲ್ ಆಗಿದ ತಕ್ಷಣ ಆಫ್ ಮಾಡಿಬಿಡು, ಆಮೇಲೆ ಹೋಗ ಅಪ್ಪ ಊಟ ಮಾಡೋಣ ತಟ್ಟೆ ತೊಳೆದಿಟ್ಬಿಡು, ಆಮೇಲೆ ಕಸ ಗುಡಿಸ್ಬಿಡವ, ಸ್ವಲ್ಪ ಮನೆ ಒರೆಸ್ಬಿಡು, ಆಮೇಲೆ ಬಟ್ಟೆ ಒಗೆದಿದ್ದೀನಿ ಹೋಗಿ ಮೇಲಕ್ಕೆ ಒಣಾಕ್ಬಿಟ್ಟು ಬಂದ್ಬಿಡು, ಬಿಸಿಲಿಗೆ ಹಾಕ್ಬಿಟ್ಟು ಬಂದ್ಬಿಡು, ಅಥವಾ ಒಣಗಿರೋ ಬಟ್ಟೆ ಎಲ್ಲ ಮಡಿಸಿ ಎತ್ತಿಡು. ನೋಡಿ, ಮಹಿಳೆಯರಿಗೆ ಕೆಲಸ ಹೇಳುವಾಗ ನಾವು ಹೆಂಗೆ ಮಾಡ್ತೀವಿ? ಗಂಡು ಹುಡುಗರು ಕೆಲಸ ಹೇಳುವಾಗ ಹೆಂಗೆ ಮಾಡ್ತೀವಿ? ಅಂಗಡಿಗೆ ಹೋಗು, ಸೈಕಲ್ ತಗೊಂಡೋಗಿ ಮಾರ್ಕೆಟ್ಗೆ ಹೋಗಿ ಬಾ, ಹಸುಗಳಿಗೆ ಹುಲ್ಲು ಹಾಕು, ಹಸುಗಳು ತಗೊಂಡು ಗದೆ ಬಿಡ್ಬ, ಈ ಥರ ಕೆಲಸ ಹೇಳ್ತೀವಿ, ಹೇಳಲ್ಲ ಒಂದು. ಸೊ ಲಿಂಗ ಪ್ರಜ್ಞೆ ಹೆಂಗೆ ಡೆವಲಪ್ ಆಗುತ್ತೆ ಸುಮ್ಮನೆ ಹಂಗೆ ನೋಡಿ, ಗಮನಿಸಿ ಅಂತ ಮಕ್ಕಳಿಗೆ. ಆಮೇಲೆ ಒಂದು ಹುಡುಗ 5 ವರ್ಷ 6 ವರ್ಷ ಆದಾಗ್ಲೂ ಕೂಡ ಅವನು ನಿಕ್ಕರ್ ಇಲ್ಲದೇ ಓಡಾಡೋಕ್ಕೆ ಬಿಟ್ಬಿಡ್ತಾರೆ. ಸೊಸೈಟಿಲಿ ಅವಕಾಶ ಇದೆ, ನಿಕ್ಕರ್ ಇಲ್ಲದೆ ಓಡಾಡ್ಬೋದು, ಅಂಗಿ ಇಲ್ಲದೇ ಓಡಾಡ್ಬೋದು. ಅದಕ್ಕೇನು ಯಾರ್ದು ಅಬ್ಜೆಕ್ಷನ್ ಇಲ್ಲ. ನೀವು ಅದು ಹೆಣ್ಮಕ್ಳು ಆದರೆ ಹಂಗೇನಾದ್ರು ಓಡಾಡಿದ್ರೆ ಹೊಡೆದು ಬಿಡ್ತಾರೆ, ಅವ್ರಿಗೆ ಬೆದರಿಸ್ತಾರೆ. ಸೊ ಆ ಮಗುಗೆ ಏನಾಗುತ್ತೆ ಅಂದರೆ, ನೀವು ಆ ಲಿಂಗ ಪ್ರಜ್ಞೆ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ. ಆಮೇಲೆ ಇದಕ್ಕೆ ನಡುವೆ ಆ ಬೈಗುಳುಗಳು ದಿನನಿತ್ಯ ಬಳಸ್ತಾರೆ ಗೊತ್ತಾ? ಬೈಗುಳುಗಳನ್ನ ಮನೆಗಳಲ್ಲಿ ಬಳಸ್ತಾರೆ ಗೊತ್ತೋ? ಬಳಸ್ತಾರೆ. ಎಲ್ಲ ಬೈಗುಳುಗಳು ಯಾರನ್ನ ಡೈರೆಕ್ಟ್ ಮಾಡ್ತಿರ್ತವೆ? ಸ್ತ್ರೀಯರನ್ನೇ ಡೈರೆಕ್ಟ್ ಮಾಡ್ತಿರ್ತವೆ. ಬಡ್ಡಿ ಮಗನೇ, ಬೋಳಿ ಮಗನೇ, ಸೂಳೆ ಮಗನೇ, ಇಂಥ ಪದಗಳು ಯಾರು ಬಳಸಲ್ಲ ಅಂತ? ಯಾರ ಮನೇಲಿ ಬಳಸಲ್ಲ ಅಲ್ವಾ? ಇದೇನಾಗುತ್ತೆ ಅಂದರೆ, ಲಿಂಗ ಪ್ರಜ್ಞೆ ಡೆವಲಪ್ ಆಗ್ತಾ ಗಂಡುಗೆ ನಾನು ಗಂಡು, ನಾನು ಹೆಣ್ಣು ಅನ್ನೋ ಕಾನ್ಷಿಯಸ್ನೆಸ್ ಬೆಳೀತಾ ಹೋಗುತ್ತೆ. ಇದರ ನಡುವೆ ರಿಚುವಲ್ಸು, ಆಚರಣೆಗಳು, ಪೂಜೆ ಪುರಸ್ಕಾರ, ನಮ್ಮ ಧಾರ್ಮಿಕ ಗ್ರಂಥಗಳು ಎಲ್ಲ ಸೇರ್ಕೊತಾವೆ ಇದರಲ್ಲಿ ಅಂತ. ನಿಜ ತಾನೇ ಅಂತ. ಆಮೇಲೆ ಟಿ ವಿಲಿ ತೋರಿಸೋ ಎಲ್ಲ ಪ್ರೋಗ್ರಾಮ್ಸ್ ಸಹಿತ ಹಂಗೆ ಇರ್ತವೆ. ಅದು ಲಿಂಗ ಪ್ರಜ್ಞೆ ಡೆವಲಪ್ ಆಗುವಂಥ ಒಂದು, ಇದು ವೆರಿ ಡೇಂಜರಸ್ ಅಂತ ಆಕೆ ಹೇಳೋದಂತ. ಮತ್ತು ಈ ಲಿಂಗ ಪ್ರಜ್ಞೆ ಡೆವಲಪ್ ಆಗೋದ್ರ ಹಿಂದೆ ಒಂದು ಸೆಕ್ಷುವಲ್ ಪಾಲಿಟಿಕ್ಸ್ ಇದೆ ಅಂತ ಆಕೆ ವಾದ ಮಾಡ್ತಾಳೆ, ಕೇಟ್ ಮಿಲೆಟ್. ಎಷ್ಟು ಚೆನ್ನಾಗಿದೆ ಆ ವಾದ ಗೊತ್ತಾ? ನೀವು ಓದ್ಬೇಕು, ನೀವು ಸಿವಿಲ್ ಸರ್ವಿಸ್ ಸ್ಟೂಡೆಂಟ್ಸ್. ಲಿಂಗ ಪ್ರಜ್ಞೆ, ಲಿಂಗ ಭೇದ, ಸೆಕ್ಷುವಲ್ ಪಾಲಿಟಿಕ್ಸ್ ಅಂದರೆ ಏನು? ಆಕೆ ಕೃತಿ ಹೆಸರು ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ. ಸೊ ಈ ಲಿಂಗ ಪ್ರಜ್ಞೆಯನ್ನು ಡೆವಲಪ್ ಮಾಡುವುದರ ಹಿಂದೆ ಪುರುಷ ಪ್ರಧಾನ ವ್ಯವಸ್ಥೆ, ಒಂದು ರಾಜಕಾರಣ ಇದೆ, ರಾಜಕೀಯವಿದೆ ಅಂತ ಹೇಳ್ತಾಳೆ ಆಕೆ. ರಾಜಕೀಯತೆ ಅಂತ. ನಿಮ್ಗೊಂದು ಉದಾಹರಣೆ ಹೇಳ. ನೀವೆಲ್ಲ ಮಹಾಭಾರತದ ಕಥೆ ಕೇಳಿದಿರಲ್ವಾ? ಮಹಾಭಾರತದ ಕಥೆ ಕೇಳಿದಿರ್ತಾನೆ. ಅದರಲ್ಲಿ ಕುಂತಿ ದೂರ್ವಾಸ ಮುನಿಗಳಿಗೆ ಸೇವೆ ಮಾಡಿದ್ಲಂತೆ. ಬಾಲಕಿಯಾಗಿದ್ದಾಗ ದೂರ್ವಾಸ ಮುನಿಗಳು ಎಲ್ಲಿಂದ ಬಂದರಂತೆ, ಅವಳಿಗೆ ಸೇವೆ ಮಾಡಿದ್ಲಂತೆ. ಅವಳ ಸೇವೆಗೆ ಮೆಚ್ಚಿ ದುರ್ವಾಸ ಮುನಿ ಕುಂತಿಗೆ ವರ ಕೊಟ್ಟನಂತೆ. ಏನಂತ ವರ ಕೊಟ್ಟ? ನಿನಗಿಷ್ಟ ಬಂದ ದೇವತೆಗಳನ್ನ ಸ್ಮರಿಸಿ ಜಗತ್ ಪ್ರಸಿದ್ಧರಾದಂಥ ಪುತ್ರರನ್ನು ಪಡೆ, 5 ಜನ ಪುತ್ರರನ್ನು ಪಡೆ ಅಂತ ವರ ಕೊಟ್ಟನಂತೆ. ಈ ಕಥೆ ಕೇಳಿದಿರಲ್ವಾ? ಇಲ್ಲಿ ಕ್ವಶನ್ ಏನಂದರೆ, ಆ ದೂರ್ವಾಸ ಮುನಿ ನೀನು ಚಕ್ರವರ್ತಿ ಆಗುವಂತ ಯಾಕೆ ವರ ಕೊಡಲಿಲ್ಲ? ನೀನು ವಿಜ್ಞಾನಿ ಆಗುವಂತ ಯಾಕೆ ವರ ಕೊಡಲಿಲ್ಲ ಅಲ್ವಾ? ನೀನೊಬ್ಬಳು ಪ್ರೊಫೆಸರ್ ಆಗುವಂತ ಯಾಕೆ ವರ ಕೊಡಲಿಲ್ಲ? ಈ ನೋಡಿ, ಆ ಪುರಾಣಗಳಲ್ಲಿ ಬರೆದಿರೋ ರೀತಿ ಹೆಂಗಿದೆ ಅಬ್ಸರ್ವ್ ಮಾಡಿ. ಅಂದರೆ ಅಲ್ಲಿ ಕುಂತಿ ಅವಳ ಐಡೆಂಟಿಟಿ ಇರೋದಿಲ್ಲ ಅಂದರೆ ಜಗತ್ ಪ್ರಸಿದ್ಧರಾದ 5 ಜನ ಮಕ್ಕಳು ಇರೋದ್ರಲ್ಲಿ ಅಂತ. ದಿಸ್ ಈಸ್ ಕಾಲ್ಡ್ ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ, ಲೈಂಗಿಕ ರಾಜಕೀಯ ಅಂತ. ಅಬ್ಸರ್ವ್ ಮಾಡಿ ನೀವು ಅಂತ. ನಿಜ ತಾನೇ ಅಂತ. ಇದನ್ನು ಎಲ್ಲರೂ ಮಾಡಿದ್ದಾರೆ ಅಂತ. ನೀವು ಕುಮಾರವ್ಯಾಸ, ಪಂಪ, ಎಷ್ಟೊಂದು ಜನ ಕವಿಗಳು
ಮಾತಿಗೂ ಅಬಲೆ 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 ಅಂತ ಬಳಸ್ತಾ ಹೋಗೋದು. ಕಾವ್ಯಗಳಲ್ಲಿ ಅಬಲೆ, ಎಂದಳಬಲೆ, ಬಂದಳಬಲೆ, ಅಬಲೆ ಅಂದರೆ ಏನು ಹೇಳಿ? ಬಲವಿಲ್ಲದವಳು ಅಂತ. ಸೊ ನೀವು ಪ್ರಾಜೆಕ್ಟ್ ನೋಡಿ, ಅದು ಹೆಂಗಿದೆ ಅಂದರೆ ದಿಸ್ ಇಸ್ ಕಾಲ್ಡ್ ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ. ಇದು ಪುರುಷ ಪ್ರಧಾನ ವ್ಯವಸ್ಥೆ. ಸ್ತ್ರೀಯರನ್ನು ವ್ಯವಸ್ಥಿತವಾಗಿ ರಾಜಕಾರಣದ ಮೂಲಕ ನಿಯಂತ್ರಿಸೋದು ಅಂತ. ನಿಮ್ಗೆ ಇನ್ನೂ ಒಂದು 2-3 ಉದಾಹರಣೆ ಹೇಳ್ತೀನಿ. ಅದು ಎಷ್ಟು ಡೇಂಜರ್ ಅನ್ನೋದಕ್ಕೆ, ಎಷ್ಟು ಡೇಂಜರು ಲಿಂಗ ಭೇದ, ಲಿಂಗ ಪ್ರಜ್ಞೆ ಅನ್ನೋದು ಇದೆಯಲ್ಲ, ಅದೊಂದು, ಮತ್ತು ಸೆಕ್ಷುವಲ್ ಪಾಲಿಟಿಕ್ಸ್ ಎಷ್ಟು ಡೇಂಜರ್ ಅಂತ. ಈಗ ಈ ಕೊರೋನಾ ಸಂದರ್ಭದಲ್ಲಿ 1-2 ವರ್ಷದಿಂದ, 1 ವರ್ಷನೇ 2 ವರ್ಷದಿಂದ ಅಂದ್ಕೊಳ್ಳಿ, ಈ ಡ್ರಗ್ಸ್ದು ಮಾಫಿಯಾದನ್ನ ಪೇಪರ್ನವರು ಬಯಲಿಗೆಳಿತಾ ಇದ್ದರು. ಅದರಲ್ಲಿ ಕೆಲವು ಚಿತ್ರನಟಿಯರು ಅರೆಸ್ಟ್ ಆಗಿದ್ದರು. ಗೊತ್ತಾ ನಿಮಗೆ? ಅದರಲ್ಲಿ ರಾಗಿಣಿ ಅಂತ ಒಬ್ಬರು ನಟಿ ಕೂಡ ಅರೆಸ್ಟ್ ಆಗಿದ್ದರು. ಅವರು ಅರೆಸ್ಟ್ ಆಗಿದ್ದರು. ಈಗ ಟಿ ವಿಯವರು ಏನು ಮಾಡ್ತಾಯಿದ್ರು, ಅವಾಗೊಂದು ಪ್ರೋಗ್ರಾಮ್ ಬರ್ತಾಯಿತ್ತು, ತುಪ್ಪ ಬೇಕಾ ತುಪ್ಪ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಅವ್ರ ಮರ್ಯಾದೆನ ಎಷ್ಟು ಬೇಕೋ ಅಷ್ಟು ಕಳೆದ್ರು ಟಿ ವಿಯವರೆಲ್ಲ ಕಳೆದ್ರು. ನಿಮಗೆ ಒಂದು ಉದಾಹರಣೆ, ಸ್ವಲ್ಪ ಸೀರಿಯಸ್ಸಾಗಿ ಸೆನ್ಸಿಬಲಾಗಿ ಗಮನಿಸಿ. ನೀವೆಲ್ಲ ಸಿವಿಲ್ ಸರ್ವಿಸ್ ಓದ್ತಿರೋ ವಿದ್ಯಾರ್ಥಿಗಳು, ಸೆನ್ಸಿಬಲಾಗಿ ಗಮನಿಸಿ. ರಾಗಿಣಿಯವ್ರ ಮೇಲೆ ಆರೋಪ ಬಂದಿದೆ. ಅದನ್ನು ಎನ್ಕ್ವೈರಿ ಮಾಡಬೇಕಾದವರು ಕೋರ್ಟವರು, ಅದಕ್ಕೆ ತೀರ್ಪು ಕೊಡಬೇಕಾದವರು ಕೋರ್ಟವರು. ಅದಕ್ಕೊಂದು ವ್ಯವಸ್ಥೆ ಇದೆ, ಅದು ಮಾಡುತ್ತೆ. ಅವರು ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆ ಕೊಡುತ್ತೆ, ಅವರು ತಪ್ಪಿತಸ್ಥರಲ್ಲಿ ಬಿಡುಗಡೆ ಆಗ್ತಾರೆ. ಇದು ಸಿಸ್ಟಮ್, ನಿಜ ತಾನೇ ಅಂತ. ಈಗ ಮಾಧ್ಯಮದವರು ಏನು ಮಾಡಬೇಕು? ಅಷ್ಟನ್ನೇ ಹೇಳಬೇಕಲ್ವಾ? ಅವ್ರೇನು ಮಾಡಿದ್ರು ಅಂದರೆ, ಆ ತುಪ್ಪ ಬೇಕಾ ತುಪ್ಪ ಅನ್ನೋ ಹಾಡನ್ನು ತೋರಿಸಿ ಅವರು ಒಂಥರ ಏನೋ ನಡತೆಗೆಟ್ಟವರು, ಅವರಂತೇನೋ ಸಮಾಜಕ್ಕೆ ಕಂಟಕ ಅನ್ನೋ ಥರ ಪ್ರಾಜೆಕ್ಟ್. ನಿಮ್ಗೊಂದು ಉದಾಹರಣೆ, ಆ ತುಪ್ಪ ಬೇಕಾ ತುಪ್ಪ ಹಾಡು ಬರೆದವರು ರಾಗಿಣಿನ ಯಾರು ಬರೆದರು? ಯಾರೋ ಎಕ್ಸ್ ಅನ್ನೋ ಪರ್ಸನ್ ಹಾಡು ಬರೆದಿದ್ದಾರೆ, ಕೇಳಿ. ಆ ಹಾಡಿಗೆ ನೃತ್ಯ ಸಂಯೋಜನೆ ಮಾಡಿದವರು ರಾಗಿಣಿಯವರ? ಯಾರು ಸಂಯೋಜನೆ ಮಾಡಿದ್ದು? ಯಾರು ಮಾಡಿದ್ರು? ಯಾರೊಬ್ಬ ಕೊರಿಯೋಗ್ರಾಫರ್ ಮಾಡಿದ್ದಾರೆ. ಮತ್ತು ಆ ಹಾಡಿಗೆ ಎಂಥ ಡ್ರೆಸ್ ಇರಬೇಕು ಅಂತ ರಾಗಿಣಿ ಡಿಸೈಡ್ ಮಾಡಿದ್ರ? ಯಾರೋ ಒಬ್ಬ ಅದಕ್ಕೆ ಅಂತಲೇ ಒಬ್ಬರು ಡ್ರೆಸ್ ಹಾಕುವಂಥ ಪ್ರಸಾದನ ಕಲೆಯವರು ಯಾರೋ ಇರ್ತಾರೆ ಅಲ್ವಾ? ಸೊ ಮತ್ತು ಅದಕ್ಕೆ ಮ್ಯೂಸಿಕ್ ಹಾಕಿದವ್ರು ಯಾರು? ಯಾರೊಬ್ಬ ಸಂಗೀತ ನಿರ್ದೇಶಕ. ಹಾಡು ಬರೆದಿದ್ದು ಯಾರೋ, ಡ್ರೆಸ್ ಮಾಡಿದ್ದು, ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದೆಲ್ಲ. ಈಕೆ ಆ ಹಾಡಿಗೆ ಒಬ್ಬ ನಟಿಯಾಗಿ ಜೀವ ತುಂಬಿದ್ದಾರೆ, ಅಷ್ಟೇ ತಾನೇ? ಇವ್ರ ಪಾತ್ರ ಅಷ್ಟೇ. ಆ ಹಾಡಿಗೆ ನಟಿಯಾಗಿ ಜೀವ ತುಂಬಿದ್ದಾರೆ. ಬಟ್ ಮೀಡಿಯಾ ತೋರಿಸ್ತಾ ಇರೋದು ಹೆಂಗೆ? ಏನ್ರಿ ಇದು ಅಂತ. ಸೊ ಅಂದರೆ ನೋಡಿ, ಇಂಥ ಒಂದೊಂದು ಸನ್ನಿವೇಶಗಳು ಹೆಂಗಾಗ್ತವೆ ಅಂದರೆ, ನೀವು ಸ್ತ್ರೀಯರನ್ನ ಇನ್ನೂ 500 ವರ್ಷ ಹಿಂದಕ್ಕೆ ತಗೊಂಡು ಹೋಗ್ತವೆ. ಇನ್ನು 500 ವರ್ಷದಿಂದ ತಗೊಂಡು ಹೋಗ್ತವೆ ಹಿಂಗೆ ತೋರಿಸೋದ್ರ ಮೂಲಕ. ಇಷ್ಟು ಮೆಚುರಿಟಿ ಇಲ್ಲದೆ ಇದ್ರೆ ಹೇಗೆ ಜನಗಳಿಗೆ ಅಂತ? ಇಷ್ಟು ಮೆಚುರಿಟಿ, ಅವ್ರು ಏನಾದ್ರು ತಪ್ಪು ಮಾಡಿದರೆ ಅದು ಕೋರ್ಟ್ ಇದೆ, ಪನಿಷ್ಮೆಂಟ್ ಆಗುತ್ತೆ. ಬಟ್ ನೀವು ಚಾರಿತ್ರ್ಯ, ಒಬ್ಬ ಮಹಿಳೆ ಎಂದ ಕಾರಣಕ್ಕೆ ಆ ಮುಗಿಬಿದ್ದು ಅವಳ ಚಾರಿತ್ರ್ಯ ವಧೆ ಮಾಡಿ ಮತ್ತೆ ತಲೆ ಎತ್ತಗದೇ ಇರೋ ಥರ ಮಾಡೋದಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ. ಅಂದರೆ ಸಂಕೇತ ಅಷ್ಟೇ. ರಾಗಿಣಿಯವರು ಅವ್ರ ಮೂಲಕ ಇಡೀ ಎಲ್ಲ ಮಹಿಳೆಯರನ್ನ ಅದ್ಭಸ್ತರ ಇಡ್ಬೋದಾ? ಎಲ್ಲ ಮಹಿಳೆಯರ ಮೇಲೆ ಮೂಗ್ದಾರ ಹಾಕ್ಬೋದಾ? ಇದನ್ನೇ ಅವರು ಕೇಟ್ ಮಿಲೆಟ್ ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ ಹೇಳೋದಂತ. ಇದು ಒಂದಲ್ಲ ಎರಡಲ್ಲ, ಸಾವಿರಾರು ಉದಾಹರಣೆ ಇದೆ ಅದಕ್ಕೆ. ನೀವು ಎಂಥ ದೊಡ್ಡ ದೊಡ್ಡ ಮಹಾಕವಿಗಳೂ ಕೂಡ ಇದರಲ್ಲಿ ಪಾಲ್ದಾರರಾಗಿದ್ದಾರೆ, ಭಾಗಿಗಳಾಗಿದ್ದಾರೆ ಅಂತ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ ಇದೊಂದು ದೊಡ್ಡ ಹುನ್ನಾರ. ನೀವು ನನ್ನ ನೀನು ಗೆಲ್ಲಲಾರೆ ಅಂತ ಒಂದು ಹಾಡಿದೆ ಗೊತ್ತಾ ರಾಜ್ಕುಮಾರ್ ಅವ್ರದ್ದು? ಕೇಳಿದ್ದೀರಾ ಹಾಡನ್ನು? ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಿ ತಾನೆ? ಏನಾಗುತ್ತೆ ಕೊನೆಗೆ ಹಾಡಲ್ಲಿ? ಏನಾಗುತ್ತೆ ನಿಜ ಹೇಳಿ? ಆ ಹಾಡಲ್ಲಿ ಕಥಾನಾಯಕ ಗೆಲ್ತಾನೋ ಸೋಲ್ತಾನೋ? ಈಗ ತೋರಿಸಿರೋ ಪ್ರಕಾರ ಗೆಲ್ತಾನೆ. ವಾಸ್ತವವಾಗಿ ಅವನು ಸೋತಿದ್ದಾನೆ. ಹೆಂಗೆ ಸೋತಿದ್ದಾನೆ? ಸೊ ಮಾತು ಕೊಡೋಕ್ಕಾಗದೇ ಇದ್ದಾಗ ಅವನು ಅಡ್ಡದಾರಿ ಹಿಡಿತಾನೆ ಅಲ್ವಾ? ಜನರು ಅಡ್ಡದಾರಿ ಹಿಡಿದು ಯಾವಾಗ? ನಿಮಗೆ ಮಾತು ಕೊಡೋಕ್ಕೆ ನಿಮ್ಮ ಹತ್ರ ಮೆಟೀರಿಯಲ್ ಇಲ್ಲದೆ ಇದ್ದಾಗ, ನಿಮ್ಮ ಒಳಗಡೆ ನಿಮಗೆ ಕೆಪಾಸಿಟಿ ಇಲ್ಲದೆ ಇದ್ದಾಗ ಅಂತ.
ಸೊ ಅವಳು ಮಾತಿಗೆ ಮಾತು ಕೊಡೋಕ್ಕಾಗಲಿಲ್ಲ, ಅದಕ್ಕೇನು ಮಾಡ್ದ, ಅಂಗಿ ಬಿಚ್ಚಿದ. ನಿಜ ತಾನೆ ನೋಡಿ. ಅಲ್ಲೂ ಸಹಿತ ಹೆಂಗಿದೆ ಅಂದರೆ, ಓ ಆಯಿತು ಇವನು ಅಂಗಿ ಬಿಚ್ಚಿದ, ಅವಳು ಅಂಗಿ ಬಿಚ್ಚೋಂಗಿಲ್ಲ, ಅವಳು ಬಿಚ್ಚೋಂಗಿಲ್ಲ. ಯಾಕೆ ಅಂದರೆ ಅದರಿಂದ ಒಂದು ದೊಡ್ಡ ಸೆಕ್ಷುವಲ್ ಪಾಲಿಟಿಕ್ಸ್ ಇದೆ. ಸ್ತ್ರೀ ದೇಹ ಅಂದರೆ ಅದೊಂದು ಪವಿತ್ರ ಬಾಡಿ ಅಷ್ಟೇ, ನಿಂದು ಅಷ್ಟೇ, ಯಾವ್ದು ಅಷ್ಟೇ ದೇಹ ಅಲ್ವಾ. ಬಟ್ ಅದನ್ನು ಪವಿತ್ರ ಅಂತ ಅದಕ್ಕೊಂದು ಹಣೆಪಟ್ಟಿ ಕಟ್ಟಿ, ನೋಡಿ ಅದನ್ನ ಯಾರು ನೋಡಬಾರ್ದು, ಅದಕ್ಕೆ ಇನ್ನೊಬ್ಬ ಯಾರು ಗಂಡಸು ಅಟ್ಯಾಕ್ ಮಾಡಿದ್ರೆ ಅದು ಅಪವಿತ್ರ ಆಯಿತು. ಆ ಮೂಲಕ ಒಟ್ಟಲ್ಲಿ ಮಹಿಳೆನ ಕಂಟ್ರೋಲ್ ಮಾಡೋದು ಅಂತ, ಪವಿತ್ರ ಅಂತ ಹೇಳಲೇ ಕಂಟ್ರೋಲ್ ಮಾಡೋದು ಅಂತ, ಅದೊಂದು ದೊಡ್ಡ ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ ಆಕೆ ಹೇಳೋದು ಅಂತ ಅಲ್ವಾ. ನಿಜ ತಾನೇ. ಸೊ ಈ ರೀತಿ ಕೇಟ್ ಮಿಲೆಟ್, ಸೀಮಂತ ಬಹು ಮತ್ತು ಕೇಟ್ ಮಿಲೆಟ್, ಈ ಇಬ್ಬರು ಒಂಥರ ಜಯಂಟ್ಸ್, ಇವರು ಒಂದು ರೀತಿ ದೈತ್ಯರು. ಆ ಫೆಮಿನಿಸಮಲ್ಲಿ, ಸ್ತ್ರೀವಾದಲ್ಲಿ ಭಾಳ ದೊಡ್ಡ ವಿಚಾರವಂತರು ಇಬ್ಬರು ಕೂಡ. ಒಬ್ಬರು ಫ್ರಾನ್ಸ್ ದೇಶದ ಮಹಿಳೆ, ಇನ್ನೊಬ್ಬರು. ಈ ರೀತಿ ಅವರು ಜಗತ್ತಿನ ಒಂದು ಆಲೋಚನಾ ಕ್ರಮವನ್ನು, ಆ ಪರ್ಸೆಪ್ಷನನ್ನು ಅವರು ಬದಲಾಯಿಸಿದ್ರು. ಇದು ಈ ಸ್ತ್ರೀವಾದದಲ್ಲಿ ಅಥವಾ ಈ ಮಹಿಳಾ ಲೋಕದಲ್ಲಿ ಇದೊಂದು ದೊಡ್ಡ ಬೆಳವಣಿಗೆ, ದೊಡ್ಡ ಕ್ರಾಂತಿ. ಇವನು ಎಷ್ಟೋ ಜನರ ದೊಡ್ಡ ದೊಡ್ಡ ಚಿಂತಕರ ತಲೆಯೂ ಕೂಡ ಅವರು ಬದಲಾಯಿಸಿದ್ರು. ಹಂಗಲ್ಲ ಥಿಂಕ್ ಮಾಡೋದು, ಹಿಂಗೆ ಥಿಂಕ್ ಮಾಡಬೇಕು ಅಂತ. ಈ ರೀತಿ ಫೆಮಿನಿಸಮ್ ಯುರೋಪ್ನಾದ್ಯಂತ ಅಥವಾ ಅಮೆರಿಕದಾದ್ಯಂತ ಬೆಳೀತು. ಇದ್ರ ಒಟ್ಟಾರೆ ಸಾರಾಂಶ ಏನಂದರೆ, ನೀವು ಮಹಿಳೆ ಮತ್ತು ಪುರುಷನ ಕಂಪೇರ್ ಮಾಡೋಕ್ಕೆ ಕೂಡ್ದು. ಅವಳು ಸಪ್ರೇಟ್ ಯೂನಿಕ್, ಇವನು ಸಪ್ರೇಟ್ ಯೂನಿಕ್ ಅಂತ ಅಲ್ವಾ. ಆದರೆ ಇವತ್ತಿಗೂ ಸಹಿತವಾಗಿ ಅದರ ಆ ರೀತಿ ಕಂಪೇರ್ ಮಾಡೋದು ಈಗಲೂ ಇದೆ, ತುಂಬನೇ ಕಂಪೇರ್ ಮಾಡೋದು ಇದೆ ಈಗಲೂ. ನಿಜ ಅಲ್ವಾ? ಓಕೆ, ತುಂಬ ವಿಷಯದ ಹೇಳಬೇಕು ಅಂದರೆ ನಾನು ಇದನ್ನೆಲ್ಲ ನಿಮಗೆ ಕ್ಲಾಸಲ್ಲಿ ಈ ಫೆಮಿನಿಸಮ್ ಪಾಠ ಮಾಡೋಕ್ಕೆ 2 ಪೀರಿಯಡ್ ತಗೋತೀನಿ. 2 ಪೀರಿಯಡ್ ಅಂದರೆ 5 ಗಂಟೆ. ಈಗ 5 ಗಂಟೆಲಿ ಹೇಳೋದ್ನೆಲ್ಲ ಈಗ ಹೇಳೋಕ್ಕಾಗುತ್ತಾ? ಈಗ ಭಾಷಣ ಅಂದರೆ ಏನು, ಒಂದು ಅರ್ಧ ಗಂಟೆ 3/4 ಗಂಟೆ ಮಾತಾಡ್ಬೋದು ಅಷ್ಟೇ. ಹಂಗಾಗಿ ಅಷ್ಟೆಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ಇದನ್ನ ಕಟ್ ಮಾಡ್ತೀನಿ. ಅದನ್ನು ಅಷ್ಟು ನಿಮ್ಗೆ ಸೀಮಂತ ಬಹು ಮತ್ತು ಕೇಟ್ ಮಿಲೆಟ್ಟಿಂದ ನೀವು ತಗೋಬೇಕಾದಂಥ ಅಂಶಗಳೇನು? ಲಿಂಗ ಭೇದ, ಲಿಂಗ ಪ್ರಜ್ಞೆ. ಕಾಡಲ್ಲಿ ಯಾವ ಪ್ರಾಣಿಗಳು ಲಿಂಗ ಪ್ರಜ್ಞೆ ಇಲ್ಲ. ಯಾಕೆ ಲಿಂಗ ಪ್ರಜ್ಞೆ ಇಲ್ಲ ಅಂದರೆ, ಆ ಪ್ರಾಣಿಗಳ ಲೋಕದಲ್ಲಿ ಅರಿಸ್ಟಾಟಲ್ ಹುಟ್ಟಿಲ್ಲ, ಮನು ಹುಟ್ಟಿಲ್ಲ, ಯಾಜ್ಞವಲ್ಕ್ಯ ಹುಟ್ಟಿಲ್ಲ, ನಾರದ, ಇವರು ಜಗತ್ತಿನ ಈ ಒಂದು ಸಾಮರಸ್ಯದ ಲೋಕಕ್ಕೆ ಹಿಡಿದಿರುವಂಥ ಶನಿಗಳಿವರು, ಕೆಡಿಸಿರೋರ್ತಕ್ಕ ಈ ಮನಸ್ಥಿತಿನ ಕೆಡಿಸ್ತಕ್ಕಂಥವ್ರು ಇವರು. ಬುದ್ಧಿಯನ್ನು ಸಕಾರಾತ್ಮಕ ಬಳಸಬೇಕಾಗಿತ್ತು, ಅವರು ನಕಾರಾತ್ಮಕವಾಗಿ ಬಳಸಿದ್ದಾರೆ. ಅವರು ಹಂಗೆ ಮಾಡಿಟ್ಟಿದ್ದಾರೆ ಅಂತ. ಲಿಂಗ ಭೇದ, ಲಿಂಗ ಸೊ ಪ್ರಾಣಿ ಲೋಕದಲ್ಲಿ ಅದಿಲ್ಲ, ಅವಕ್ಕೆ ಯಾವ ಕೀಳರಿಮೆನೂ ಇಲ್ಲ ಅಲ್ಲಿ. ಆದರೆ ಇಲ್ಲಿ ಮಹಿಳೆ ಅವಳಿಗೆ ಬೈ ಹರ್ಸೆಲ್ಫ್ ಅವಳಿಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬರಬೇಕು. ಆ ಥರ ಅಟ್ಮಾಸ್ಫಿಯರ್ನ ಸೆಟ್ ಮಾಡಿಟ್ಟಿರೋದು, ಹಿಂಗೆ ಸೆಟ್ ಮಾಡಿಟ್ಟಿರೋದು. ಅದನ್ನೇ ಇವರಿಬ್ಬರು ಸೀಮಂತ ಬಹು, ಕೇಟ್ ಮಿಲೆಟ್ ಹೇಳ್ತಾರೆ. ಇಂಥ ಒಂದು ವ್ಯವಸ್ಥೆಯನ್ನು ಸೊ ಪ್ರಕೃತಿಲಿ ಇಲ್ಲದೇ ಇರುವಂಥದ್ದು ಮನುಷ್ಯನಲ್ಲಿ ಯಾಕಿದೆ ಅಂದರೆ, ಇದು ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ, ಪುರುಷ ಪ್ರಧಾನ ವ್ಯವಸ್ಥೆ ಇದನ್ನು ಬೇಕು ಅಂತಲೇ ಮಾಡಿರೋದು ಇದನ್ನು ಅಂತ, ಮಹಿಳೆಯರನ್ನ ಕಂಟ್ರೋಲ್ ಮಾಡಲಿಕ್ಕೆ, ಅವ್ರನ್ನ ಹದ್ಬಸ್ತಲ್ಲಿ ಇಡಲಿಕ್ಕೆ ಅಂತ. ಅರ್ಥ ಆಯ್ತಾ? ಅಂತೂ ಜಗತ್ತು ಬದಲಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಇದ್ದಂಗೆ ಇವಾಗಿಲ್ಲ, ಇವತ್ತಿದ್ದಂಗೆ ನಾಳೆಗಿಲ್ಲ, ಬದಲಾಗ್ತಾ ಇದೆ. ಆದರೆ ಒಳ್ಳೇದು ಎಷ್ಟಾಗ್ತಾ ಇದೆಯೋ ಕೆಟ್ಟದ್ದು ಜೊತೆಗೆ ಬಂದೇ ಬರ್ತಾ ಇದೆ. ಆಮೇಲೆ ಅದು ಏನು ಮಾಡೋಕ್ಕಲ್ಲ, ಇನ್ನೇವಿಟೇಬಲ್ ಅನಿಸುತ್ತೆ. ಈಗ ಭತ್ತದ ಗದ್ದೆನಲ್ಲಿ ಕಳೆ ಬರಲೇಬೇಕದು, ಏನು ಮಾಡೋಕ್ಕೆ. ಬಟ್ ಅದನ್ನ ಕಿತ್ತು ನಾವು ಸರಿ ಮಾಡಲೇಬೇಕಾಗುತ್ತೆ. ಕಳೆಯನ್ನು ಕಿತ್ತು ಬೆಳೆಯನ್ನು ಬೆಳಿಲೇಬೇಕಾಗುತ್ತೆ. ಹಾಗಾಗಿ ಇಂಥ ಮಹಿಳಾ ದಿನಾಚರಣೆಗಳು ಇಂಥ ಒಂದು ಚರ್ಚೆಗೆ ಆಸ್ಪದ ಕೊಡೋದ್ರ ಮೂಲಕ ಎಲ್ಲ ಕಡೆ ಅರಿವು ಮೂಡಿಸಿದ್ರೆ ಜಗತ್ತು ಬಹುಶಃ ಬೇಗ ಬದಲಾಗುತ್ತೆ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಭಾರತದಲ್ಲಾದಂಥ ಒಂದು ದೊಡ್ಡ ಬದಲಾವಣೆ ಏನಂತಂದರೆ, ಭಾರತದ ಸಂವಿಧಾನ. ಆ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲೇ ಆ ಸಂವಿಧಾನ ರಚನಾ ಸಮಿತಿಯ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತ ಒಂದು ಬಿಲ್ಲನ್ನು ಮಂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ನಿಮಗೆ ಗೊತ್ತು ಅಂತ ಅನ್ಕೋತೀನಿ, ಓದಿದ್ದೀರ ಅದ್ರ ಬಗ್ಗೆ ಎಲ್ಲ. ಆದರೆ ಹಿಂದೂ ಕೋಡ್ ಬಿಲ್ಲನ್ನು ಆವತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ
ಭಾರತದ ಸಂಸತ್ತಿಗೆ ಅವಕಾಶ ಮೀನ್ಸ್ ಧೈರ್ಯ ಇರಲಿಲ್ಲ, ಅಷ್ಟು ಪ್ರಬುದ್ಧತೆಯೂ ಇರಲಿಲ್ಲ ಅಂತ. ಯಾಕೆಂದರೆ ಹಿಂದೂ ಕೋಡ್ ಬಿಲ್ನಲ್ಲಿ ನೀವು ಮಹಿಳೆಯರಿಗೆ ಎಲ್ಲ ಸಮಾನತೆಯೂ ಇದೆ ಅದರಲ್ಲಿ. ಅವ್ರಿಗೆ ಆಸ್ತಿ ಹಕ್ಕಿದೆ, ಅವ್ರಿಗೆ ಶಿಕ್ಷಣದ ಹಕ್ಕಿದೆ, ಅವ್ರಿಗೆಲ್ಲ ತಮ್ಮ ಇಷ್ಟ ಬಂದು ಗಂಡನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕಿದೆ. ಇವನು ಬೇಡ ಅಂದರೆ ಅವನು ಬಿಟ್ಟು ಬಿಡೋಕ್ಕೂ ಅವಕಾಶ ಇದೆ ಅಲ್ವಾ. ತನ್ನ ಮೇಲೆ ಆಗೋ ದೌರ್ಜನ್ಯಕ್ಕೆ ಕೋರ್ಟ್ಗೆ ಹೋಗಿ ನ್ಯಾಯ ಪಡೆಯುವಂಥ ಹಕ್ಕಿದೆ. ಇಷ್ಟೆಲ್ಲ ಅವಕಾಶ ಇರುವಾಗ ನಮ್ಮ ಧರ್ಮ ಏನಾಗಬೇಕು, ನಮ್ಮ ಸನಾತನ ಧರ್ಮ ಏನಾಗಬೇಕು ಅಂತ ತುಂಬ ಜನರು ಅವತ್ತು ಹೆದರ್ಕೊಂಡ್ರು. ಏನು ಮಾಡೋಕ್ಕಾಗಲ್ಲ, ಅವತ್ತಿನ ಕಾಲಘಟ್ಟ ಹಂಗಿತ್ತು. ತುಂಬ ಜನ ಅಂಬೇಡ್ಕರ್ ಅಡ್ವಾನ್ಸ್ ಇದ್ದರು, ಮುಂದೆ ಇದ್ದರು, ಬಟ್ ತುಂಬ ಜನ ಎಂ ಪಿಗಳೆಲ್ಲ ಹಿಂದೆ ಇದ್ದರು. ಹಾಗಾಗಿ ಅದು ಜಾರಿಗೆ ಬರಲಿಲ್ಲ. ಬಟ್ ಅಂಬೇಡ್ಕರ್ ಅವತ್ತು ಅನೌನ್ಸ್ ಮಾಡಿದ್ರು, ನನ್ನ ಯಾವ ಹಿಂದೂ ಕೋಡ್ ಬಿಲ್ಲನ್ನು ನೀವೆಲ್ಲ ವಿರೋಧಿಸ್ತಾ ಇದ್ದೀರೋ ಇದನ್ನು ನೀವು ಮುಂದೆ ಒಪ್ಕೊಳ್ಳೇಬೇಕಾಗುತ್ತೆ. ನಾನು ಇದು ಕಾನ್ಫಿಡೆಂಟಾಗಿ ಹೇಳಿದ್ರೆ ಇದು ಮುಂದೆ ಜಾರಿಗೆ ಬಂದೇ ಬರುತ್ತೆ ಅಂತ. ಸೊ ಇವತ್ತೆಲ್ಲ ಜಾರಿಗೆ ಬಂದಿದೆ. ಯಾವ ಹಿಂದೂ ಕೋಡ್ ಬಿಲ್ನ ಒಪ್ಕೊಳ್ಳೋಕ್ಕಾಗಿ ಇವತ್ತೆಲ್ಲ ಜಾರಿಗೆ ಬಂದಿದೆ ಅಂತ. ಇವತ್ತು ಭಾರತದ ಸಂವಿಧಾನನೇ ನೀವು ಯಾವುದೇ ಜಾತಿ, ಲಿಂಗ, ವರ್ಣ ಯಾವುದೇ ಭೇದ ಮಾಡದೆ ಎಲ್ಲರೂ ಸಮಾನರು ಅಂತ ಆರ್ಟಿಕಲ್ 14 ಹೇಳ್ತದೆ ಇವತ್ತು ಅಂತ ಅಲ್ವಾ. ಇದು ಒಂದು ದೊಡ್ಡ ಕ್ರಾಂತಿಕಾರಕವಾದಂಥ ಬೆಳವಣಿಗೆ, ಭಾರತದಲ್ಲಾಗಿರುವಂಥ ದೊಡ್ಡ ಬೆಳವಣಿಗೆ ಖಂಡಿತವಾಗಲು. ಈ ಬೆಳವಣಿಗೆ ಹಿಂದೆ ಭಾರತದ ದೊಡ್ಡ ಪರಂಪರೆನೇ ಇದೆ. ಗೌತಮ ಬುದ್ಧರಿಂದ ಮಹಾವೀರ ಅಥವಾ ನಾವೇನು ಬಸವಾದಿ ಶರಣರು ಅಂತ ಏನು ಹೇಳ್ತೀವೋ ಎಲ್ಲರ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಇದರಲ್ಲಿ. ಅದರ ಪರಿಣಾಮವಾಗಿ ಕಾನೂನು ಪ್ರಕಾರ ನಾವೆಲ್ಲರೂ ಸಮಾನವಾಗಿದ್ದೀವಿ. ಆದರೆ ಪ್ರಾಕ್ಟಿಕಲ್ ಆಗಿ ಇನ್ನೂ ಆ ಥರ ಆಗುವಂಥ ಒಂದು ದಾರಿಯಲ್ಲಿ ಭಾಳ ಹಿಂದೆ ಇದ್ದೀವಿ ಅಂತ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ನೋಡಿ. ಈಗ ರಾಜಕಾರಣದಲ್ಲಿ ಲೆಕ್ಕ ಹಾಕೊಳ್ಳೋದಾದರೆ, ಈಗ ಹೈಯರ್ ಸ್ಟಡೀಸ್ ಲೆಕ್ಕ ಹಾಕೊಳ್ಳೋದಾದರೆ ಒಂದು 2-3 ಪಾಯಿಂಟ್ ಹೇಳಿ ನಾನು ಮಾತನ್ನು ಕನ್ಕ್ಲೂಡ್ ಮಾಡ್ತೀನಿ. ನಾನು ತುಂಬ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ. ಈ SLC PUC ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಸನ್ಮಾನ ಕಾರ್ಯಕ್ರಮಗಳು, ಪ್ರತಿಭಾ ಪುರಸ್ಕಾರ ಇದ್ದಂಥ ಪ್ರೋಗ್ರಾಮನ್ನು ಜಾಸ್ತಿ ಅಟೆಂಡ್ ಮಾಡ್ತಿರ್ತೀನಿ ವರ್ಷ ಪೂರ. ಅಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇರ್ತಾರೆ ಪ್ರತಿಭಾ ಪುರಸ್ಕಾರದಲ್ಲಿ. SLC PUC ಗಂಡು ಹುಡುಗರು ಎಲ್ಲೋ ಮೂಲೆಯಲ್ಲಿ ಅಲ್ಪಸಂಖ್ಯಾತರಾಗಿ ಕೂತಿರ್ತಾರೆ. ಇವರು 70 ಜನ ಇದ್ದರೆ ಅವರು 30 ಜನ ಗಂಡು ಹುಡುಗರು. ಹಂಗಾಗೋಗಿದೆ ಈಗ SLC PUC ರಿಸಲ್ಟಲ್ಲಿ. ಬಟ್ ಹೈಯರ್ ಸ್ಟಡೀಸಲ್ಲಿ ಏನಾಗ್ತಿದೆ ಉಲ್ಟಾ, ಇವ್ರು 70 ಅವ್ರು 30. ಗಂಡು ಹುಡುಗರು 70% ಇದ್ದಾರೆ ಹೈಯರ್ ಸ್ಟಡೀಸಲ್ಲಿ, ಹೆಣ್ಮಕ್ಳು 30%ಗಿಂತ ಕಡಿಮೆ ಇದ್ದಾರೆ. ನೀವು UPSC ನೋಡಿ, UPSC ಎಕ್ಸಾಮಲ್ಲಿ ಯಾವತ್ತು IAS ರಿಸಲ್ಟಲ್ಲಿ ಕಾಲ್ಭಾಗನಾರು ಯಾವತ್ತು ಬಂದಿದ್ದಾರೆ ಮಹಿಳೆಯರು? ಎಲ್ಲಿ ಬಂದಿದ್ದಾರೆ? ಕಾಲ್ಭಾಗ ಎಂತ 25%ಗಿಂತ ಕಡಿಮೆನೇ ಇದ್ದಾರೆ. ರಿಸಲ್ಟ್ ನೋಡಿ, ಚೆಕ್ ಮಾಡಿ ಬೇಕಾದಂಗೆ. ಇಲ್ಲೂ ಕೂಡ ಭಾಳ ಅನ್ಯಾಯ ನಡೀತಾ ಇದೆ. ಇದಕ್ಕೆ ಬೇಕಾದಷ್ಟು ಸಾಮಾಜಿಕವಾದಂತಹ ಬೇರೆ ಬೇರೆ ಧಾರ್ಮಿಕವಾದಂಥ ಕಾರಣಗಳೆಲ್ಲ ಇದೆ. ಇದಕ್ಕೆ ತಂದೆ ತಾಯಿಗಳ ಮೈಂಡ್ಸೆಟ್ ಕೂಡ ಬದಲಾಗಬೇಕಾಗಿದೆ. ಅವ್ರಿಗೆ ಹೆಂಗಿದೆ ಅಂದರೆ ಯಾವಾಗಲೂ ಅಭದ್ರತೆ. ಹೆಣ್ಮಕ್ಳು ಎತ್ತಿರೋ ತಂದೆ ತಾಯಿಗಳಿಗೆ ಬರೀ ಅಭದ್ರತೆ. ಇವ್ರಿಗೇ ಭಯ ಅಲ್ವಾ. ನನ್ನ ಮಗಳಿಗೆ ಏನಾಗ್ಬಿಡುತ್ತೋ ಏನು ತೊಂದರೆ ಆಗ್ಬಿಡುತ್ತೋ. ಅದಕ್ಕೆ ಹೆಂಗಾದ್ರೆ ಮಾಡಿ ಮದುವೆ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ನಾವು ಸಮಾಧಾನವಾಗಿರ್ಬೋದು ಅಂತ. ಅದಕ್ಕೆ ಅವ್ರೇನು ಮಾಡ್ತಾರೆ, ಮದುವೆ ಮಾಡೋದಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ, ವಿದ್ಯೆಗೆ 2ನೇ ಆದ್ಯತೆ ಕೊಡ್ತಾರೆ. ಹಿಂಗಾಗಿ ಇಷ್ಟೊಂದು ಪ್ರತಿಭಾವಂತರಾಗಿರುವಂಥ ವಿದ್ಯಾರ್ಥಿನಿಯರು ಅವ್ರ ವಿದ್ಯಾಭ್ಯಾಸನ ಅರ್ಧಕ್ಕೆ ನಿಲ್ಲಿಸಬೇಕಾದಂತಹ ಸನ್ನಿವೇಶ ಇದೆ. ನಾನು ನಿಮ್ಮಲ್ಲೂ ಗೊತ್ತು, ತುಂಬ ಜನ ಹೆಣ್ಮಕ್ಳಿಗೆ ನಿಮ್ಮ ಮನೆಯಲ್ಲಿ ಟಾರ್ಗೆಟ್ ಕೊಟ್ಟು ಕಳಿಸಿರ್ತಾರೆ, 2 ವರ್ಷ ನಾವು ಅಷ್ಟೇ ನೀನು ಕೊಡೋದಂತ, 2 ವರ್ಷದಲ್ಲಿ ಮುಗಿಸ್ಬೇಕು ಅಂತ. ಆದರೆ ಗಂಡು ಹುಡುಗರಿಗೆ ಅವರು ಆ ಥರ ಇಲ್ಲ, ಅವರು ಟೇಕ್ ಯುವರ್ ಓನ್ ಟೈಮ್ ಅಂತ. ನಿಮ್ಮ ಟೈಮ್ ತಗೊಳ್ಳೋದು ಬಿಟ್ಟಿರ್ತಾರೆ ಅಲ್ವಾ. ಸೊ ಇದರಿಂದ ಈ ಥರದೊಂದು ತಾರತಮ್ಯ ಆಗ್ತಾಯಿದೆ. ಹಾಗಾಗಿ ಜನರು ಎಚ್ಚೆತ್ಕೋಬೇಕು. ಇಲ್ಲಾಂದರೆ ಉನ್ನತ ಅಧಿಕಾರದಲ್ಲಿ ಮಹಿಳೆಯರ ಸಂಖ್ಯೆ ತುಂಬ ಕಡಿಮೆ ಇದೆ. ಹೈಯರ್ ಪೊಸಿಷನ್ಗಳಲ್ಲಿ ಅದೆಲ್ಲ ಸ್ಟ್ಯಾಟ್ಸ್ ಇದೆ. ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ, ನೀವೆಲ್ಲ ಸಿವಿಲ್ ಸರ್ವಿಸ್ ವಿದ್ಯಾರ್ಥಿಗಳು. ರಾಜಕಾರಣದಲ್ಲಂತೂ ಎಷ್ಟು ಕಡಿಮೆ ಇದ್ದಾರೆ ಗೊತ್ತಾ, MP ಗಳು ಮತ್ತು MLAಗಳು ಭಾಳ ಕಡಿಮೆ ಇದ್ದಾರೆ. 10%ಗಿಂತ ಕಡಿಮೆ ಇದ್ದಾರೆ. ಅವ್ರಿಗೆ ಎಷ್ಟು ನೀರು ಕುಡಿಬೇಕು ಸರ್ವೈವ್ ಆಗಬೇಕಾದ್ರೆ. ಎಂಥ ವಿಚಿತ್ರ ಅಂದರೆ, ಸ್ತ್ರೀಯರನ್ನು ಹದ್ದುಬಸ್ತರ ಗಂಡಸರು ಬಳಸುವಂಥ ಕೆಟ್ಟ ಅಸ್ತ್ರ ಅಂದರೆ ಅವರ ಲಿಂಗಕ್ಕೆ ಕೈ ಹಾಕೋದು ಅಂತ. ಅವ್ರ ಲಿಂಗಕ್ಕೆ ಕೈ ಹಾಕೋದು ಅಂದರೆ ಸ್ತ್ರೀಯನ್ನು ಹದ್ದುಬಸ್ತರ ಇಡೋಕ್ಕೆ ಇನ್ನೆಂಗೂ ಆಗಲ್ವಲ್ಲ. ನೀವು ವಾದ ಮಾಡಿ ಗೆಲ್ಲಕ್ಕಾಗಲ್ಲ, ಅವ್ರ ಜೊತೆ ಅಷ್ಟು ಕಾಂಪಿಟೇಷನ್ ಕೆಲಸ ಮಾಡೋಕ್ಕಾಗಲ್ಲ. ಅವರು ಶಿಸ್ತಿನಿಂದ ಶ್ರದ್ಧೆಯಿಂದ ಮಾಡ್ತಾರೆ. ನೀವು ಹಂಗಾಗಿ ಅವ್ರನ್ನ ಹದ್ದುಬಸ್ತರ ಇಡಬೇಕಾದ್ರೆ ಏನು ಮಾಡೋದು,
ಅವ್ರ ಲಿಂಗಕ್ಕೆ ಕೈ ಹಾಕೋದಂತೆ, ಅವ್ರ ನಡತೆಗೆ ಕೈ ಹಾಕೋದಂತೆ. ಹಿಂಗಿದೆ. ಅಷ್ಟು ಸ್ಟ್ರಗಲ್ ಮಾಡಬೇಕಾಗಿದೆ ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿ ಸ್ತ್ರೀಯರು, ಅಲ್ವಾ? ನಿಜ ತಾನೇ ಅಂತ. ನಿಮಗೆ ಅಕ್ಕ ಮಹಾದೇವಿ ಎಂಥ ಮಹಾನುಭಾವಳು ಆಕೆ ಅಂದರೆ ನಿಜವಾಗ್ಲೂ ಒಂಥರ ರೋಮಾಂಚನ ಆಗುತ್ತೆ. ಚನ್ನ ಮಲ್ಲಿಕಾರ್ಜುನ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆ ಹಂಗೆ ಮರುಳೆ ಅಂತ ವಚನ. ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳ್ಳಲುಂಟೆ. ಉಟ್ಟಂಥ ಉಡುಗೆ ತೊಡುಗೆನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿರದ ನಿರ್ವಾಣವು ಸೆಳೆದುಕೊಳ್ಳಬಹುದೇ. ಚನ್ನಮಲ್ಲಿಕಾರ್ಜುನ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆ ಹಂಗೆ ಮರುಳೆ ಅಂತ. ಸೊ ಸ್ತ್ರೀಯರನ್ನ ನೀವು ಕಂಟ್ರೋಲ್ ಮಾಡ್ತಿರೋದು ಎದರಿಂದ ಅಂದರೆ ಉಡುಪಿನಿಂದ ಅಂತ, ಅಲ್ವಾ? ಅವಳು ಮಾನ ಕಾಪಾಡ್ಕೋಬೇಕು ಅಂತ. ಯಾವ ಸೀಮೆ ಮಾನ ಅಂತ? ಯಾವ ಸೀಮೆ ಮಾನ? ಯಾವ ಕಾಡು ಪ್ರಾಣಿಗಳಿಗೂ ಇಲ್ಲದೇ ಇರುವಂತಹ ಮಾನ ಮನುಷ್ಯ ನೋಡಿ. ನಾವು ತಾನೇ ಮಾಡ್ಕೊಂಡಿರೋದು ಅಂದೆಲ್ಲ ಅಂತ, ನಾವು ತಾನೇ ಮಾಡ್ಕೊಂಡಿರೋದು ಅಂತ. ಗಂಡಸ್ರಿಗೆ ಮಾನ ಇಲ್ವಂಗಾದ್ರೆ ಅವ್ನು ಬೀದಿ ದನದಂಗೆ ಎಲ್ಲರೂ ತಿರುಗಾಡ್ಬೋದಾ? ಸೊ ಹಂಗಿದ್ರೆ ಇವ್ರಿಗೂ ಇರಬೇಕಾಗಿತ್ತು ಅಂತ. ನೀವು ಅದೇ ಮಾನ ಇವ್ರಿಗೂ ಹಾಕ್ಬೇಕಾಗಿತ್ತು. ಅವ್ರಿಗೂ ಮಾನ ಅನ್ನೋದಾದ್ರೆ ಇವ್ರಿಗೂ ಅದೇ ಮಾನ ಇರಬೇಕಾಗಿತ್ತಾನೆ ಅಂತ. ಈಗ ಕಸಪಯ್ಯ ನಾಯಕನ ಜೊತೆ ಅಕ್ಕನಿಗೆ ಮದುವೆ ಆಗಿತ್ತು, ಅಕ್ಕ ಮಹಾದೇವಿಗೆ ಮದುವೆ ಆಗಿ. ಆದರೆ ಅವನ ಜೊತೆ ಇವಳಿಗೆ ಇರೋಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಇವಳ ಅಭಿರುಚಿನೇ ಬೇರೆ, ಇವಳ ಆಕಾಂಕ್ಷೆನೇ ಬೇರೆ. ಈಕೆ ಒಬ್ಬಳು ಸ್ಪಿರಿಚುವಲ್ ಮೆಡಿಟೇಟಿವ್ ಪರ್ಸ್ನಾಲಿಟಿ ಅಕ್ಕನದು. ಬಟ್ ಅವನು ಭೋಗಿ ಅಂತ. ಹಂಗಾಗಿ ಇರೋಕ್ಕಾಗಲಿಲ್ಲ, ಮನೆ ಬಿಟ್ಟು ಹೋಗ್ಬೇಕಾಗಿ ಬಂತು. ಅವನು ಬಟ್ಟೆ ಕಿತ್ಕೊಂಡ. ಅದೆಂಗೆ ಹೋಗ್ಬಿಡ್ತಾಳೆ ನೋಡೋಣ ಅಂತ. ಅವಳಿಗೆ ಎದರ್ಕೊಳ್ಳೇ ಇಲ್ಲ. ನೋಡಿ, ಚನ್ನಮಲ್ಲಿಕಾರ್ಜುನ ನೋಡಿ ಅಲ್ಲಿ ಹೆಂಗಿದೆ ವಚನ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಕೇಳಿ. ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ. ಇದೊಂದು ರೂಪಕ. ಕೈಯಲ್ಲಿರುವ ಸಂಪತ್ತಿಗೆ ನೀವು ಟ್ಯಾಕ್ಸ್ ತಗೋತೀರಾ. ನಿಮ್ಮ ಅಕೌಂಟಲ್ಲಿರೋ ದುಡ್ಡಿಗೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಸರ್ಕಾರ ಟ್ಯಾಕ್ಸ್ ತಗೊಳ್ಳೋದು. ಆದರೆ ದೇಹದ ಸಂಪತ್ತಿಗೆ ಯಾರಾದರೂ ಟ್ಯಾಕ್ಸ್ ತಗೋತಾರ? ಇಷ್ಟು ಚೆನ್ನಾಗಿ ಬಾಡಿ ಫಿಟ್ ಮಾಡಿದ್ದೆ, ಫಿಟ್ಟಾಗಿ ಬೆಳೆಸಿದ್ದೆ ನೀನು, ಟ್ಯಾಕ್ಸ್ ಕೊಡಪ್ಪ ಸಲ್ಮಾನ್ ಖಾನ್ ಅಂತ ಯಾರಾದರೂ ಟ್ಯಾಕ್ಸ್ ತಗೋತಾರ? ಇಲ್ಲ. ನೋಡಿ, ಆ ವಚನದ ಅರ್ಥ ಇದು. ಅಂದರೆ ನಿನ್ನ ಕೈಲಿರೋ ಸಂಪತ್ತಿಗೆ ಟ್ಯಾಕ್ಸ್ ಕೊಡಬೇಕು, ಬಟ್ ದೇಹದ ಸಂಪತ್ತಿಗೆ ಟ್ಯಾಕ್ಸ್ ಕೊಡಬೇಕಾ? ಇಲ್ಲ. ಜಸ್ಟ್ ರೂಪಕ ಇದು. ನೆಕ್ಸ್ಟ್ ಸಾಲ ಏನು ಹೇಳುತ್ತೆ? ಉಟ್ಟಂಥ ಉಡುಗೆ ತೊಡುಗೆನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿರದ ನಿರ್ವಾಣವ ಸೆಳೆದುಕೊಳ್ಳಬಹುದೇ. ಅಂದರೆ ನೀನು ಮೈ ಮೇಲಿರೋ ಬಟ್ಟೆ ಕಿತ್ಕೋಬೋದು, ಆದರೆ ದೇಹಕ್ಕೆ ಚರ್ಮ ಅನ್ನೋದೊಂದು ಹೊದಿಕೆ ಇದೆಯಲ್ಲ, ಅದು ಕೂಡ ವಸ್ತ್ರ ತಾನೆ, ಅದು ಹೊದಿಕೆ ತಾನೆ. ಪ್ರಾಣಿಗಳಿಗೆಲ್ಲ ಯಾವುದು ಹೊದಿಕೆ? ಚರ್ಮವೇ. ಅವೇನೆಲ್ಲ ಬಟ್ಟೆ ಹಾಕೊಂಡು ತಿರುಗಾಡ್ತಾವ? ಅವಳು ಹೇಳ್ತಾ ಇದ್ದಾಳೆ ನೀನು ಬಟ್ಟೆ ಕಿತ್ಕೋಬೋದು, ಆದರೆ ಆ ಚರ್ಮ ಅನ್ನೋದೊಂದು ಉಡುಪು ಇದೆಯಲ್ಲ ಅದನ್ನು ಕಿತ್ಕೊಳ್ಳೋಕ್ಕಾಗುತ್ತಾ ಅಂತ. ಮುಚ್ಚಿ ಮುಸುಕಿದ ನಿರ್ವಾಣವ ಸೆಳೆದುಕೊಳ್ಳಬಹುದೇ? ಆಗಲ್ಲ. ನಾನು ಆ ಚನ್ನಮಲ್ಲಿಕಾರ್ಜುನ ಇದ್ದಾನಲ್ಲ, ಅವನ ಬೆಳಕು, ಅವನ ಪ್ರಭೆ, ಅವನ ಆಶೀರ್ವಾದ ಇದೆಯಲ್ಲ, ಅದನ್ನೇ ಹುಟ್ಟಿರ್ತಕ್ಕಂಥವಳು, ಅದನ್ನೇ ಹೊದ್ಕೊಂಡಿರ್ತಕ್ಕಂಥವಳು, ಲಜ್ಜೆಗೆಟ್ಟವಳು. ನೋಡ ಹೊರಡೆ ಹೆಂಗಿದೆ ಅಂತ. ಚನ್ನಮಲ್ಲಿಕಾರ್ಜುನನೆಂಬ ಅವನ ಬೆಳಗನುಂಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆ ಹಂಗೆ ಮರುಳೆ ಅಂತ. ಹೋಗ್ ಕಿತ್ಕತಿಯ ಬಟ್ಟೆ ಕಿತ್ಕತಿಯ, ಆಯ್ತು ಹೋಗು ಅಂತ. ಕೇರೆ ಮಾಡಲಿಲ್ವಲ್ಲ ಆಕೆ ಅಂತ, ಅಲ್ವಾ? ನೋಡಿ ಆ ಧೈರ್ಯ ಹೆಂಗಿದೆ ಅಂತ, ಆ ಧೈರ್ಯ ಹೆಂಗಿದೆ ಅಂತ. ಸೊ ಇಲ್ಲೊಂದು ಪರಿಹಾರ ಇದೆ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಾದ್ರಂತೆ. ಎಲ್ಲರೂ ಕೂಡ ಈ ಥರದ ಮೈಂಡ್ ಸೆಟ್ಟನ್ನು ಬೆಳೆಸ್ಕೋಬೇಕು ಅಂತ. ಎಲ್ಲರೂ ಕೂಡ ಇದನ್ನು ಮೈಂಡ್ ಸೆಟ್ಟನ್ನು ಬೆಳೆಸ್ಕೋಬೇಕು. ಅಂದರೆ ಆ ಧೈರ್ಯ ಅಂತ. ಆಮೇಲೆ ಎಲ್ಲವನ್ನು ನಾವೇ ಮಾಡ್ಕೊಂಡಿರೋದು. ಮಾನ ಅವಮಾನ, ಉಡುಪು, ವಸ್ತ್ರ ಎಲ್ಲವೂ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು. ನಮಗೆ ಅನುಕೂಲ ಆಗುವಂಗೆ ಮಾಡ್ಕೊಂಡಿದ್ದೀವಿ ಅಂತ. ಹಂಗಾಗಿ ಈಗ ಎಲ್ಲರಿಗೂ ಅನುಕೂಲ ಆಗುವಂಗೆ ನಾವೇ ಬದಲಾಯಿಸ್ಕೋಬೇಕಾಗಿದೆ ನಮ್ಮ ಆಲೋಚನೆ ಕ್ರಮಗಳನ್ನ ಅಂತ. ಯಾರಿಗೂ ಹರ್ಟ್ ಆಗದೆ ಇರೋ ಥರ, ಯಾರನ್ನು ಮೇಲು ಯಾರನ್ನು ಕೀಳು ಅಂತ ನೋಡದೇ ಇರೋ ಥರ ನಾವೇ ಈ ರೀತಿ ರಿವಾಜುಗಳನ್ನೆಲ್ಲ ನಾವು ಬದಲಾಯಿಸ್ಕೋಬೇಕಾಗಿದೆ, ಅಲ್ವಾ ಅಂತ. ಇಷ್ಟನ್ನು ಹೇಳಿ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಆ ಲಿಂಗ ಪ್ರಜ್ಞೆ ಇದೆಯಲ್ಲ, ಅದು ವೆರಿ ವೆರಿ ಡೇಂಜರ್. ಅದನ್ನ ಡೆವಲಪ್ ಆಗಿ ಬಿಡೋಕ್ಕೆ ಕೂಡ್ದು, ನಾವು ಇನ್ಮೇಲೆ ಬಿಡಲೇಬಾರ್ದು. ನೀವು ನಿಮ್ಮ ಮನೆಗಳಲ್ಲಿ ಎಚ್ಚರ ವಹಿಸಿದ್ರ ಬಗ್ಗೆ ಅಂತ. ಲಿಂಗ ಪ್ರಜ್ಞೆ ಗಂಡು ಮೆಟ್ಟಿದ ನಾಡು. ಅಲ್ಲಿ ಯಾರು ಹುಬ್ಬಳ್ಳಿಲಿ ಯಾರೋ ಹಿಂಗ್ಸು ನೆಲದ ಮೇಲೆ ನಡ್ತಾ ಇಲ್ವಾ? ಮಂಡ್ಯದ ಗಂಡು
ಹಂಗೆ ಮಂಡ್ಯದಲ್ಲಿ ಇನ್ಯಾರು ಹೆಣ್ಣಕ್ಸರು ಯಾರು ಇಲ್ಲವೇ ಇಲ್ಲ ಮಂಡ್ಯದಾಗ. ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ, ನಾವೇನು ಸೀರೆ ಉಟ್ಕೊಂಡು. ಈ ಮಾತುಗಳನ್ನ ಕೇಳಿದ್ದೀರಾ? ಈ ಸ್ಟೇಟ್ಮೆಂಟ್ಗಳು ಕೇಳಿದ್ದೀರಾ? ಇವೇ ವೆರಿ ಡೇಂಜರಸ್ ಅಂತ, ವೆರಿ ಡೇಂಜರಸ್ ಸ್ಟೇಟ್ಮೆಂಟ್ಸ್ ಇವು. ಇಂಥವನ್ನ ಅಪ್ಪಿತಪ್ಪಿಯೂ ಬಳಸಬೇಡಿ ನೀವಂತ. ಇವು ಆ ಸ್ಟೇಟ್ಮೆಂಟ್ನ ಬಳಸ್ತಾ ನೀವು ಪರೋಕ್ಷವಾಗಿ ಸ್ತ್ರೀಯರಿಗೆ ಅವಮಾನ ಮಾಡ್ತಾ ಇರ್ತೀರಾ, ಅವ್ರನ್ನ ಹಿಂದಕ್ಕೆ ತಳ್ತಾ ಇರ್ತೀರಾ. ಆ ಸ್ಟೇಟ್ಮೆಂಟ್ ಬಳಸಿದಷ್ಟು ಹೇಳಬಾರ್ದು, ಎಲ್ಲೂ ಸಹಿತ ಹೇಳಿ. ಯಾಕೆಂದರೆ ಅವೇ ಲಿಂಗ ಪ್ರಜ್ಞೆಯನ್ನು ನೀವು ಚಿಕ್ಕ ಮಕ್ಕಳಿಗೆ ನೀವು ಡೆವಲಪ್ ಮಾಡಿಬಿಡ್ತಾವೆ. ಅವು ನಿಮ್ಮಲ್ಲೂ ಒಳಗಡೆ ಅವು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾವೆ ಸ್ಟೇಟ್ಮೆಂಟ್ಸ್ ಅಂತ. ನಾವು ಬಳಸ್ತೀವಿ ತಾನೆ ಮಾತುಗಳನ್ನ ಅಂತ. ಲಿಂಗ ಪ್ರಜ್ಞೆ ಅದು ಡೆವಲಪ್ ಯಾಕೆಂದರೆ ನಾವು ಆಲ್ರೆಡಿ ನೀವೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಿರ್ತಕ್ಕಂಥವ್ರು. ನನ್ನೊಳಗೆ ಮಾತಾಡಿಸ್ತಾ ಇರೋ ಚೈತನ್ಯ ಇದೆಯಲ್ಲ, ಏನದು? ಅದು ಹೆಣ್ಣ ಗಂಡ? ಏನದು? ಎನರ್ಜಿ ಅಷ್ಟೇ. ದೇಹಕ್ಕೆ ಲಕ್ಷಣ ಇದೆ. ಆಲ್ರೆಡಿ ದೇವರದಾಸಿ ಬೆಳೆದಂಗೆ ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು. ಅದು ಫಿಸಿಕಲ್ ಫೀಚರ್ಸ್ ಸಪ್ರೇಟ್ ಅಂತ. ಆದರೆ ನಮ್ಮೊಳಗಡೆ ಇರೋ ಚೈತನ್ಯ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಜಸ್ಟ್ ಎನರ್ಜಿ ಈಸ್ ಎನರ್ಜಿ ಅಷ್ಟೇ ಅಲ್ವಾ? ಸೊ ಈ ಒಂದು ಕಾನ್ಸೆಪ್ಟನ್ನು, ಈ ಒಂದು ಪ್ರಜ್ಞೆಯನ್ನು ನಾವು ಎಲ್ಲ ಕಡೆ ಬೆಳೆಸಬೇಕು. ಚಿಕ್ಕ ಮಕ್ಕಳು ಸಹಿತವಾಗಿ ಹೇಳ್ಕೊಡ್ಬೇಕು. ನೀನು ಗಂಡಾಗಿರೋದು, ನೀನು ಹೆಣ್ಣಾಗಿರೋದು ಜಸ್ಟ್ ಫಿಸಿಕಲ್ ಮಾತ್ರ. ನಿನ್ನ ಒಳಗಿನ ಚೈತನ್ಯಕ್ಕೆ ಅದು ಯಾವುದರ ಹಂಗಿಲ್ಲ ಅಂತ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ಬೇಕು. ಆ ಥರದೊಂದು ಮೈಂಡ್ ಸೆಟ್ಟನ್ನು ಎಲ್ಲ ಕಡೆ ಬೆಳೆಸಬೇಕು. ಇದು ತುಂಬ ಮುಖ್ಯ. ಆಮೇಲೆ ಎಲ್ಲೋ ಯಾವುದೋ ಊರಲ್ಲಿ ಸ್ತ್ರೀಗೆ ದೌರ್ಜನ್ಯ ಆಗಿಬಿಟ್ಟಿರ್ತದೆ ಅಂದ್ಕೊಳ್ಳಿ. ಯಾರೋ ಆಕೆಗೆ ರೇಪ್ ಮಾಡಿರ್ತಾರೆ ಅಥವಾ ಏನೋ ಕಿರುಕುಳ ಕೊಟ್ಟು ಏನೋ ಅನ್ಯಾಯ ಮಾಡಿಬಿಟ್ಟಿರ್ತಾರೆ. ಆಗ ಇಡೀ ಸಮಾಜ ಏನು ಮಾಡಬೇಕು? ಅವಳಿಗೆ ಮಾರಲ್ ಸಪೋರ್ಟಾಗಿ ನಿಂತ್ಕೋಬೇಕು. ನಿಂದು ತಪ್ಪಿಲ್ಲ, ನಾಚಿಕೆ ಪಟ್ಕೋಬೇಕಾದವಳು ನೀನಲ್ಲ, ಅವನು ಅಂತೇಳಿ ಅವನಿಗೆ ಅವಮಾನ ಮಾಡಿ, ಅವನಿಗೆ ಇನ್ಸಲ್ಟ್ ಮಾಡಿ, ಅವನು ತಲೆ ಎತ್ತದೇ ಇರೋ ಥರ ಮಾಡಬೇಕಂತ. ಆದರೆ ಈಗ ಏನು ನಡೀತಾ ಇದೆ ಹೇಳಿ ನೋಡೋಣ. ಏನು ನಡೀತಾ ಇದೆ ಇವಾಗ? ಉಲ್ಟಾ. ಇವಾಗ ಈಗ ಒಂದು ಹುಡುಗಿ, ಯಾರೋ ಒಂದು ಮಹಿಳೆಗೆ ಏನೋ ದೌರ್ಜನ್ಯ ಹಿಡ್ದಾಯ್ತು ಅಂದರೆ, ಈಗ ನೀವು ಅವಳಿಗೆ ಧೈರ್ಯ ತುಂಬಬೇಕು, ಅವಳನ್ನ ಇನ್ನಷ್ಟು ಚುಚ್ಚಿ, ಅವಳನ್ನ ಅಂದು ಅಣಗಿಸಿ ತಲೆ ಎತ್ತಂಗೆ ಮಾಡಬೇಕು. ಹೆಂಗೆ ಮಾಡ್ತಾ ಇರೋದು ಇವತ್ತು ಜನ? ಹೆಂಗೆ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ವಾಸ್ತವ ಏನಾಗಬೇಕಾಗಿತ್ತು ಅಂದರೆ, ಆ ಕೆಲಸನ ಯಾವ ಗಂಡು ಮಾಡಿದ್ನೋ ಅವನು ನೆಕ್ಸ್ಟ್ ತಲೆ ಎತ್ತಬಾರದು ಊರಲ್ಲಿ. ಆ ಥರ ಮಾಡಬೇಕಾಗಿತ್ತು ಇಡೀ ಜನರೆಲ್ಲ ಅಲ್ವಾ? ಅವನು ಬದುಕಕ್ಕೆ ನಾಚ್ಕೋಬೇಕು, ಹಂಗೆ ಮಾಡಬೇಕಾಗಿತ್ತು. ಇಡೀ ಅಟ್ಮಾಸ್ಫಿಯರ್ ಹಂಗೆ ಇರಬೇಕಾಗಿತ್ತು. ಆದರೆ ಏನಾಗಿದೆ ಇವತ್ತು? ಮೀಸೆತ್ತಿರುತ್ತಾನೆ ಅವನು ಹೊರಗಡೆ ಬಂದು, ನೋಡ್ದ ಹೆಂಗೆ ಮಾಡಿದೆ ಅಂತ ಅಲ್ವಾ? ನಿಜ ತಾನೇ ಅಂತ. ಸೊ ಅದಕ್ಕೆ ಮೈಂಡ್ ಸೆಟ್ಟು ಚೇಂಜ್ ಆಗಬೇಕು. ನಾವು ಮಹಿಳಾ ದಿನಾಚರಣೆ ದಿನ ಅಂತ ಒಂದು ಸಂಕಲ್ಪ ಮಾಡಬೇಕು ಎಲ್ಲರೂ ಕೂಡ. ನಮ್ಮ ಮನೆಯಿಂದಲೇ ಬದಲಾವಣೆ ಶುರುವಾಗಬೇಕು. ನಮ್ಮ ಮನೆಗಳಲ್ಲೇ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಇಂತಿಂಥ ಕೆಲಸನ ಹೇಳಬೇಕು ಅಂತೇನಿಲ್ಲ. ಎಲ್ಲರ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ಬೇಕು. ಬಟ್ಟೆ ಒಗೆಯೋದನ್ನ, ಮನೆ ಒರೆಸೋದನ್ನ, ಅಡುಗೆ ಮಾಡೋದನ್ನ ಗಂಡು ಹುಡುಗರು ಕಲಿಸ್ಬೇಕು. ಹೊರಗಡೆಗೆ ಹೋಗೋದನ್ನ, ಮಾರ್ಕೆಟ್ಗೆ ಹೋಗೋದನ್ನ, ಸಾಹಸಮಯವಾದ ಕೆಲಸ ಮಾಡೋದನ್ನ ಹೆಣ್ಮಕ್ಳಿಗೂ ಕಲಿಸ್ಬೇಕು. ಮತ್ತು ಅದೇ ಸ್ಟೀರಿಯೋಟೈಪ್ ಅಂದರೆ ಎಲ್ಲ ಕೆಲಸನೂ ಎಲ್ರಿಗೂ ಗೊತ್ತಿರೋ ಹಾಗೆ, ಅದರಲ್ಲಿ ಯಾವುದೂ ಕೀಳಲ್ಲ, ಯಾವುದೂ ಮೇಲಲ್ಲ ಅನ್ನುವಂಥ ಒಂದು ವಾತಾವರಣನ ಬೆಳೆಸಬೇಕು. ಆಗ ಸೊಸೈಟಿ ಬದಲಾಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ. ಆಮೇಲೆ ಇಂಥ ವಿಚಾರದಲ್ಲಿ ಗಂಡಸರ ಪಾತ್ರದ ಜೊತೆಗೆ ಹೆಂಗಸರ ಪಾತ್ರನೂ ಇರ್ತದೆ. ಆಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ಮಹಿಳೆಯನ್ನು ಇನ್ನೊಬ್ಬ ಮಹಿಳೆನೇ ಹೆಚ್ಚು ಕಿತ್ತು ತಿಂತಿರ್ತಾಳೆ, ಶೋಷಣೆ ಮಾಡ್ತಿರ್ತಾಳೆ. ಹೌದು, ನಿಜ ತಾನೇ. ಹಳ್ಳಿಗಳಲ್ಲಿ ಯಾರಾದರೂ ಒಂದು ಹುಡುಗಿಗೆ ಏನಾದ್ರು ತೊಂದರೆ ಆದರೆ, ಅವಳಿಗೆ ಹಂಗಾಗಲಿ ಸುಮ್ಮನಿರು, ಈ ಭಾಳ ನೆಗೆದಾಡ್ತಾ ಇದ್ಲು, ಅವಳಿಗೆ ಹಂಗಾಗಬೇಕು ಅಂತ ಇನ್ನೊಬ್ಬ ಮಹಿಳೆ ಮಾತಾಡ್ತಿರ್ತಾಳೆ. ನೀರಿಗೆ ಪಾಚಿ ವೈರಿ, ಹೆಣ್ಣಿಗೆ ಹೆಣ್ಣು ವೈರಿ ಅಂತ ಗಾದೆ ಇದೆ. ಅದು ಏನು ಮಾಡೋಕ್ಕಾಗಲ್ಲ. ಆ ಥರದೊಂದು ಪರ್ಸೆಪ್ಷನ್ ಚೇಂಜ್ ಮಾಡಬೇಕು. ಹಂಗೇನಾದರೂ ಮಾಡೋದಾದರೆ ನಾವು ಖಂಡಿತವಾಗ್ಲೂ ಸೊಸೈಟಿನಲ್ಲಿ ಬದಲಾವಣೆ ತರಬಹುದು. ಅದಕ್ಕೆ ಎಲ್ಲರೂ ಸೇರಿ ಸಂಕಲ್ಪ ಮಾಡೋಣ. ಇಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ, ಎಲ್ಲವೂ ಯೂನಿಕ್ಕೆ. ಇದನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ಹೇಳುತ್ತೆ. ಈಗ ಮೇಡಮ್ ನಿಮ್ಗೆ ಇಲ್ಲೇ ಕೂತಿದ್ದಾರೆ, ಅವರು ಸೈನ್ಸ್ ಎಕಾಲಜಿನಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಹೇಳ್ರಪ್ಪ ನೋಡೋಣ. ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು? ಆನೆ ಭಾಳ ದೊಡ್ಡ ಜೀವಿ, ಇರುವೆ ಭಾಳ ಸಣ್ಣ ಜೀವಿ ಅಂತ ನಾವು ಜಡ್ಜ್ ಮಾಡೋಕ್ಕಾಗುತ್ತಾ? ಇರುವೆಗಳ ಡ್ಯೂಟಿನ ಇರುವೆ ಮಾಡ್ತಿರ್ತವೆ, ಆನೆ ಡ್ಯೂಟಿನ ಆನೆ ಮಾಡ್ತಿರುತ್ತೆ.
ಕಣ್ಣು ಕಾಣದಿರೋ ಅಮೀಬಾ ಕೂಡ ತನ್ನ ಡ್ಯೂಟಿ ತಾನು ಮಾಡ್ತಾನೆ ಇರ್ತದೆ. ಎಲ್ಲರೂ ಸೇರಿ ಡ್ಯೂಟಿ ಮಾಡ್ತಿರೋದ್ರಲ್ಲೇ ಜಗತ್ತು ಚೆನ್ನಾಗಿ ನಡೀತಾ ಇರೋದು. ಯಾವ್ದಾರು ಒಂದೆರಡು ಮೈನಸ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಏನಾಗುತ್ತೆ ಎಕಾಲಜಿ ಉಳಿಯಲ್ಲ, ಏನೋ ಮಿಸ್ಟೇಕ್ ಆಗುತ್ತೆ, ಏನೋ ತೊಂದರೆ ಆಗುತ್ತೆ. ಸೊ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಕುವೆಂಪು ಹೇಳೋದು ಯಾವುದು ಯಾಕಶ್ಚಿತವಲ್ಲ, ಎಲ್ಲವೂ ಎಸೆನ್ಷಿಯಲ್, ಎಲ್ಲವೂ ಯೂನಿಕ್ಕೆ. ಈ ಒಂದು ಮೈಂಡ್ಸೆಟ್ಟನ್ನು ನಾವು ಎಲ್ಲರಲ್ಲೂ ಬೆಳೆಸಿದ್ದೇ ಆದರೆ ಆಗ ಬಹುಶಃ ಈ ಥರದ ತಾರತಮ್ಯಗಳೆಲ್ಲ ಕಡಿಮೆ ಆಗ್ಬೋದು ಅಂತ ಹೇಳ್ತಾ, ಇಂಥ ಒಂದು ಸೊಸೈಟಿ ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಅಂತ ಹೇಳಿ ಈ ಒಂದು ಮಹಿಳಾ ದಿನಾಚರಣೆ ದಿನ ನಿಮ್ಮ ಜೊತೆ ನಾನು ಇಷ್ಟು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಬಂದೆ. ಇದಕ್ಕೆ ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಾ, ಇಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತು ನೀವು ನಾಳೆಗೆ ಆಫೀಸರ್ಸ್ ಆಗ್ತಕ್ಕಂಥವ್ರು, ದೊಡ್ಡ ದೊಡ್ಡ ಪೊಸಿಷನಲ್ಲಿ ಕೂತ್ಕೊಳ್ತಕ್ಕಂಥವ್ರು, ನಿಮ್ಮ ತಲೆ ಸರಿ ಇದ್ದರೆ ಉಳಿದವ್ರ ತಲೆಯೆಲ್ಲ ಸರಿ ಇರ್ತದೆ. ನಿಮ್ಮ ತಲೆ ಸರಿ ಇದ್ದರೆ ಉಳಿದವ್ರ ತಲೆಯೆಲ್ಲ ಸರಿ ಇರುತ್ತೆ. ಯಾಕಂದರೆ ಯಥಾ ರಾಜ ತಥಾ ಪ್ರಜಾ ಅಂತ ಅದು ದೊಡ್ಡ ದೊಡ್ಡವ್ರು ನೋಡಿ ಚಿಕ್ಕ ಚಿಕ್ಕವ್ರು ಅನುಸರಿಸ್ತಿರ್ತಾರೆ. ಅದಕ್ಕೆ ನೀವು ನಿಮ್ಮ ತಲೆನ ಸರಿಪಡಿಸ್ಕೋಬೇಕು, ಶುದ್ಧಿ ಮಾಡ್ಕೋಬೇಕು ಈ ಫೆಮಿನಿಸಮ್ ವಿಚಾರದಲ್ಲಿ. ಅಷ್ಟು ಮಾಡಿಕೊಳ್ಳಿ ಅಂತ ಹೇಳಿ, ಆಮೇಲೆ ಓದಿದ್ರ ಬಗ್ಗೆ, ಫೆಮಿನಿಸಮ್ ಬಗ್ಗೆ ಓದ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಈಗ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇದು ಸಿಲೆಬಸ್ಗಿದೆ, ಬಟ್ GSನವ್ರಿಗೆ ಇದು ಇದೆಯೋ ಇಲ್ವೋ, ನನ್ನ ಪ್ರಕಾರ ಇಲ್ಲ ಅನ್ಕೋತೀನಿ. ಫೆಮಿನಿಸಮೇನು ಇಟ್ಟಿಲ್ಲ, ಇದು ಇಡಬೇಕಾಗಿತ್ತು ವಾಸ್ತವವಾಗಿ. ಇದೊಂದು 50 ಮಾರ್ಕ್ಸ್ಗೆ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಮುಂದಿನ ದಿನಗಳಲ್ಲಿ UPSC ಅವರು ಅದನ್ನ ಇಟ್ಟರೆ ಭಾಳ ಸಂತೋಷ. ಇಡಲಿ ಅಂತ ನಾವು ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸ್ತ್ರೀಯರ ಮೇಲಿನ ಕಾಳಜಿ ಹಾಗೂ ಸ್ವಾಯತ್ತತೆಯ ಬಗ್ಗೆ ಹಾಗೂ ಪುರುಷರು ಮತ್ತು ಸ್ತ್ರೀಯರ ನಡುವಿನ ತಾರತಮ್ಯ ಸ್ಥಿತಿಯನ್ನು ಹಾಗೂ ಸ್ತ್ರೀಯರ ಧನಾತ್ಮಕ ಅಂಶಗಳನ್ನು ಗುರುತಿಸುತ್ತಾ ಉದಾಹರಣೆಗಳ ಮೂಲಕ ಸಾದರಪಡಿಸಿದಂತಹ ಸ್ತ್ರೀವಾದಿ ಮತ್ತು ಸಮಾಜ ಸುಧಾರಕರಾದ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸರ್ ಇಷ್ಟೊತ್ತು ಹೇಳಿದ್ರಲ್ವಾ, ಅದು ಪ್ರತಿಯೊಂದು ವರ್ಡು, ಪ್ರತಿಯೊಂದು ಸ್ಟೇಟ್ಮೆಂಟು ನೀವೆಲ್ಲರೂ ಅಬ್ಸರ್ವ್ ಮಾಡಿರೋದಾದರೆ, ನಮ್ಮ ಅದೃಷ್ಟಕ್ಕೆ ಏನಾದರೂ ಎಸ್ಸೆಯಲ್ಲಿ 125 ಮಾರ್ಕ್ಸ್ಗೆ ಏನಾದರೂ ಕೊಟ್ಬಿಟ್ರೆ, ಸರ್ ಹೇಳಿರೋ ಇಷ್ಟು ಬರ್ದಿದ್ದೀವಂದರೆ ಈಸಿಯಾಗಿ ನಾವು 125 ಮಾರ್ಕ್ಸ್ ತಗೋಬೋದು ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಓಕೆ, ನೆಕ್ಸ್ಟು ಈ ಕಾರ್ಯಕ್ರಮವನ್ನು ಕುರಿತು ಮತ್ತೊಂದು ಗಣ್ಯರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸರಿತಾ ಮೇಡಮ್ ಅವರು ತಮ್ಮ ಅನಿಸಿಕೆಯನ್ನು ಮತ್ತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ವುಮೆನ್ಸ್ ಡೇ ಫಾರ್ ಮೈ ಡಿಯರ್ ಲೇಡೀಸ್. ಸೊ ಆ ನಂತರ ಒಂದು ಅಸಾಧಾರಣವಾದಂತಹ ಲಿಂಗ ಸಂವೇದನೆ ಮತ್ತು ಕನ್ನಡ ಸಾಹಿತ್ಯದ ಒಂದು ಭಂಡಾರ ಆದಂತಹ ಶಿವಕುಮಾರ್ ಸರ್ ತುಂಬ ಅರ್ಥವತ್ತಾಗಿ, ರಸವತ್ತಾಗಿ, ಸೊ ಮಹಿಳಾ ಸಂವೇದನೆ ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಓಕೆ, ಸೊ ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ಹ್ಯಾವ್ ಹರ್ಡ್ ಸಚ್ ಸ್ಪೀಚ್ ಫ್ರಮ್ ಸಚ್ ಎಮಿನೆಂಟ್ ಪರ್ಸನ್. ಓಕೆ, ತುಂಬ ಖುಷಿಯಾಯಿತು. ಓಕೆ, ಸೊ ಈಗ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂತಹ ಶಬ್ದಕೋಶದಲ್ಲಿ ಅಥವಾ ಶಬ್ದಗಳೇನಪ್ಪ ಅಂದರೆ ಸಮಾನತೆ, ಮಹಿಳಾ ಸಬಲೀಕರಣ, ಸೊ ಲಿಂಗ ಭೇದರಹಿತ ಸಮಾಜ, ಸೊ ಇವೆಲ್ಲ ಕೂಡ ಈ ಪರಿಕಲ್ಪನೆಗಳು ಕೇಳ್ತಾ ಇರ್ತವೆ. ಆದರೆ ಈ ಪರಿಕಲ್ಪನೆಗಳನ್ನು ಪ್ರತಿಪಾದಿಸ್ತಿರೋದು ಈಗಷ್ಟೇ ಅಲ್ಲ. ಓಕೆ, ಶತಮಾನಗಳ ಹಿಂದೆ 12ನೇ ಶತಮಾನದಲ್ಲಿ ಸರ್ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ದೇವರ ದಾಸಿಮಯ ಬಗ್ಗೆ ಹೇಳಿದ್ರು. ಓಕೆ, ಅಕ್ಕಮಹಾದೇವಿ ಬಗ್ಗೆ ಹೇಳಿದ್ರು. ಆವಾಗಲಿಂದ ಇವಾಗಿನವರೆಗೂ ಕೂಡ ಹೆಣ್ಣು 2ನೇ ದರ್ಜೆಯ ವ್ಯಕ್ತಿಯಾಗಿ ಉಳಿದಿದ್ದಾಳೆ, ಶೋಷಿತಳಾಗಿ ಉಳಿದಿದ್ದಾಳೆ. ಓಕೆ, ಸೊ ನೀವು ಹೇಳ್ಬೋದು, ಏನು ಮೇಡಮ್ ಸಬಲೀಕರಣ ಆಗ್ತೀರಾ ಅಂತ ಹೇಳ್ತಾ ಇದ್ದೀರಾ, ಮಹಿಳಾ ಸಬಲೀಕರಣ ಅಂದ್ಕೊಂಡು ಪುರುಷರ ಬಲೀಕರಣ ಆಗ್ತಿದೆ, ಈ ಥರ ಪ್ರತಿಪಾದಿಸೋರು ಇದ್ದಾರೆ. ಆದರೆ ಯಾವ್ಯಾವ ಥರ ಮಹಿಳೆ ಅಬಲೆ ಆಗ್ತಿದ್ದಾಳೆ, ಅಬಲೆಯನ್ನಾಗಿ ಮಾಡ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಸೊ ನಿಮಗೆ ಗೊತ್ತಿದೆ, ಸಾವಿತ್ರಿಬಾಯಿ ಫುಲೆ ಅಕ್ಷರದವ್ವ ಅಂತ ಕರಿತೇವೆ, ಕರೆಕ್ಟಾ? ನಮ್ಮ ಭಾರತದ ಪ್ರಪ್ರಥಮ ಶಿಕ್ಷಕಿ. ಓಕೆ, ಸೊ ಈಕೆ ಮೊದಲಿಗೆ ನೋಡಿ, ನಾವೆಲ್ಲ ಎಷ್ಟು ಪುಣ್ಯವಂತರು. ನಾವು ಶಾಲೆಗಳಿಗೆ ಬರ್ತೀವಿ, ಕಾಲೇಜಿಗೆ ಬರ್ತೀವಿ, ಸೊ 4 ಅಕ್ಷರ ಕಲ್ತ್ಕೋತೀವಿ. ಆಗ ಅಕ್ಷರ ಕಲಿಯೋದು ಒಂದು ಶಿಕ್ಷಾರ್ಹ ಅಪರಾಧ. ಇಟ್ ವಾಸ್ ಅನ್ ಅಫೆನ್ಸ್. ಓಕೆ, ಸೊ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆನೂ ತೆರೀಬಾರ್ದು, ಹೆಣ್ಮಕ್ಳಿಗೆ ಪಾಠನೂ ಹೇಳ್ಕೊಡ್ಬಾರ್ದು. ಸೊ ಇದಕ್ಕೆ ತದ್ವಿರುದ್ಧವಾಗಿ
ಸೊ ಜ್ಯೋತಿಬಾಯಿ ಫುಲೆ ಮತ್ತು ಅವರಿಗೆ ಸರಿಸಾಟಿಯಾಗಿ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅಂತ ಟೊಂಕ ಕಟ್ಟಿ ನಿಲ್ತಾರೆ. ಆಕೆ ಅಂದರೆ ಒಂದಿಷ್ಟು ದೂರ ಹೋಗಬೇಕಾಗುತ್ತೆ. ಓಕೆ, ಸೊ ಅವ್ರ ಊರಿಂದ ಶಿಕ್ಷಣ ಕಲಿಸ್ಲಿಕ್ಕೆ ಹೆಣ್ಮಕ್ಳಿಗೆ ಅಂತ ಒಂದು ಶಾಲೆ ತೆರೆದು ಸೊ ಶಿಕ್ಷಣ ಕಲಿಸ್ಲಿಕ್ಕೆ ಹೋಗಬೇಕಾಗತ್ತೆ. ಆಗ ದಾರಿಲಿ ಹೋಗಬೇಕಾದ್ರೆ ಈಕೆ ಮಾಡ್ತಿರೋದು ತಪ್ಪು ಅಂತ ಪ್ರತಿಯೊಬ್ಬರು ಕಲ್ಲು ಹೊಡೆಯೋದು, ಸೊ ಅಥವಾ ಸಗಣಿ ಮುದ್ದೆ ಮಾಡಿ ಎಸೆಯೋದು, ಕಸ ಎಸೆಯೋದು, ಸೊ ಈ ರೀತಿ ಚಿತ್ರಹಿಂಸೆ ಕೊಡ್ತಿರ್ತಾರೆ. ಸೊ ಆಕೆ ಏನು ಮಾಡ್ತಿರ್ತಾಳೆ ಗೊತ್ತಾ, ಸೊ ಜೊತೆಗೆ ಇನ್ನೊಂದು ಜೊತೆ ಬಟ್ಟೆನ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ತಿರ್ತಾರೆ. ಚೇಂಜ್ ಮಾಡಿ ಮತ್ತೆ ಪಾಠ ಕಲಿಸ್ಲಿಕ್ಕೆ ಹೋಗ್ತಾರೆ. ಹೀಗೆ ಒಬ್ರು ಕೇಳ್ತಾರೆ, ಏನಮ್ಮ ಇಷ್ಟು ಕಷ್ಟಪಡ್ತಿದ್ದೀಯಲ್ಲ, ಯಾಕೆ ನಿಮ್ಗೆ ಎಷ್ಟು ತೊಂದರೆ ತಗೋತಿದ್ದೀಯಾ, ಸೊ ದಿನ ಒಡ್ಸ್ಕೊಳ್ತೀಯಾ, ಓಕೆ ನಿನ್ನ ಬಟ್ಟೆ ಎಲ್ಲ ಗಲೀಜಾಗುತ್ತೆ, ಸೊ ಬಿಟ್ಬಿಡಿದೆಲ್ಲ ಅಂತ. ಇಲ್ಲ, ಸೊ ನಾನು ಶಿಕ್ಷಣ ಕಲಿಸ್ಲಿಕ್ಕೆ ಹೋಗ್ತಿರೋದು, ಅಕ್ಷರ ಕಲಿಸ್ಲಿಕ್ಕೆ ಹೋಗ್ತಿರೋದು ನನ್ನ ಅಕ್ಕ ತಂಗಿಯರಿಗೆ. ಅವರು ಎಸೆದಂತಹ ಒಂದೊಂದು ಕಲ್ಲು ನನಗೆ ಹೂಗಳಿದ್ದಾಗೆ ಅಂತ. ಅದಕ್ಕೆ ಆ ಒಂದು ಕ್ರಾಂತಿಕರ ಬದಲಾವಣೆ ತರೋದು ಅಸಾಮಾನ್ಯರಿಂದ. ಓಕೆ, ಸೊ ಅಂತಹ ಒಂದು ಅಸಾಧಾರಣವಾದಂತಹ ಸಾಧಕಿಯವರು. ಓಕೆ, ಸೊ ಇನ್ನು ಬ್ರಿಟಿಷರ ಕಾಲದಲ್ಲಿ ನಿಮಗೆ ಗೊತ್ತೇ ಇದೆ, ಏನು ಸತಿ ಸಹಗಮನ ಪದ್ಧತಿ ಇತ್ತು, ಜೋಹಾರ್ ಪದ್ಧತಿ ಇತ್ತು, ಪರ್ದಾ ಪದ್ಧತಿ ಇತ್ತು, ಸೊ ಬಾಲ್ಯ ವಿವಾಹ ಇತ್ತು. ಆ ಕಾಲದಲ್ಲಿ ಇತ್ತು ಬಿಡಿ ಮೇಡಮ್, ಇವಾಗೆಲ್ಲ ಇವೆಲ್ಲ ಇಲ್ಲ ಈಗ. ಸೊ ಇದನ್ನೆಲ್ಲ ನಾವು ಕಾನೂನುಗಳ ಮೂಲಕ ನಿರ್ಬಂಧಿಸಿದ್ದೇವೆ ಅಂತ ನೀವು ಹೇಳ್ಬೋದು. ಸೊ ಆ ಕಾಲದಲ್ಲಿ ಅಂತಹ ಪದ್ಧತಿಗಳಿದ್ದು, ಈ ಕಾಲದಲ್ಲಿ ನೀವು ಯಾರಾದರೂ ಗಂಡು ಮಕ್ಕಳು ಎಸ್ಪೆಷಲಿ, ಓಕೆ, ಯಾರಾದರೂ ಅತ್ಯಾಚಾರ ಅನ್ನೋಂತಹ ಒಂದು ಹಿಂಸೆಯನ್ನು ಅನುಭವಿಸಿದ್ದೀರಾ ನಿಮ್ಮ ಜೀವನದಲ್ಲಿ? ಓಕೆ, ಯಾರಾದರೂ ಆ್ಯಸಿಡ್ ಅಟ್ಯಾಕ್ ಅಂತ ಅನುಭವಿಸಿದ್ದೀರಾ? ದೇವದಾಸಿಗಳಾಗಿದ್ದೀರಾ? ಓಕೆ, ಸೊ ಕೌಟುಂಬಿಕ ದೌರ್ಜನ್ಯ, ವರದಕ್ಷಿಣೆ ಕಿರುಕುಳ, ಓಕೆ, ಇವೆಲ್ಲ ಕೂಡ ಆಗೋದು ಈ ಒಂದು ಇನ್ನೂ ಒಂದು ಲಿಂಗಕ್ಕೆ. ಓಕೆ, ಸರ್ ಆಗಲೇ ಹೇಳ್ತಿದ್ರು ಲಿಂಗ ಪ್ರಜ್ಞೆ ಇರಬೇಕು ಅಂತ. ಸೊ ಲಿಂಗ ಸಂವೇದನೆ ಇರಬೇಕಂತ ತುಂಬ ಚೆನ್ನಾಗಿ ಹೇಳಿದ್ರು. ನನಗಂತೂ ಎಷ್ಟು ಖುಷಿ ಆಯಿತು ಅಂತಂದರೆ, ಏನು ಎಷ್ಟೆಲ್ಲ ಬಗೆಯಲ್ಲಿ ಒಂದು ಲಿಂಗ ಸಂವೇದನೆಯನ್ನು ಬಳಸ್ಕೋಬೋದು ಅಂತ ನಾನು ಕೂತ್ಕೊಂಡೆ ಯೋಚನೆ ಮಾಡ್ತಿದ್ದೆ. ಈಗ ನೋಡಿ, ಸಿನಿಮಾಗಳು ನೋಡ್ತಿದ್ರಲ್ಲ ಹಳೆ ಕಾಲದ್ದು, ಈಗ ಇಮ್ಮಿಡಿಯೇಟಾಗಿ ರಿಕಲೆಕ್ಟ್ ಮಾಡಿಕೊಂಡೆ. ಹಳೆ ಕಾಲದ ಸಿನಿಮಾಗಳು ನೋಡ್ತಾ ಇರಬೇಕಾದ್ರೆ ಸೊ ಹೆಣ್ಮಗಳು ನೇಣು ಹಾಕ್ಕೊಳಕ್ಕೆ ಹೋಗ್ತಿರ್ತಾಳೆ. ಯಾಕೆ ಅಂತಂದರೆ, ಸೊ ನನ್ನ ಶೀಲ ಕೆಡಿಸ್ಬಿಟ್ಟ, ಓಕೆ, ಸೊ ಹಾಗಾಗಿ ನಾನು ಬದುಕಲಿಕ್ಕೆ ಅರ್ಹಳಲ್ಲ ಅಂತ ಹೋಗಿ ನೇಣು ಹಾಕ್ಕೊಳಕ್ಕೆ ಹೋಗ್ತಿರ್ತಾಳೆ. ಯಾವುದಾದ್ರೂ ಒಂದು ಮೂವಿಲಾದರೂ ಗಂಡಸು ಹೋಗಿ ನೇಣು ಹಾಕ್ಕೊಳ್ಳೋದು, ನನ್ನ ಶೀಲ ಕೆಟ್ಟೋಯ್ತು ಆ ಹೆಣ್ಮಗಳಿಂದ ಅಂತ ಏನಾದರೂ ನೇಣು ಹಾಕ್ಕೊಳ್ಳೋದು ನೋಡಿದ್ದೀರ? ಅಂದರೆ ಎಷ್ಟು ಪ್ರಿಜುಡೈಸ್ ಇದೆ ನೋಡಿ. ಸೊ ಆ ಸ್ಟೀರಿಯೋ ಟೈಪ್ ಅಥವಾ ಪ್ರಿಜುಡೈಸ್ ಪೂರ್ವಗ್ರಹಗಳು ಸೊ ಎಷ್ಟು ಐತಿಹಾಸಿಕವಾಗಿ ಮೂಡಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇನ್ನು ಹೆಣ್ಮಕ್ಳು ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳ್ತಿರ್ತಾರೆ, ಕರೆಕ್ಟಾ? ಸೊ ಎಷ್ಟು ತುಚ್ಛವಾಗಿ ನಿಕೃಷ್ಟವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರ್ತಾರೆ. ಆಯ್ತಪ್ಪ, ಹೆಣ್ಮಕ್ಳ ಬುದ್ಧಿ ಮೊಣಕಾಲು ಕೆಳಗೆ ಅಂತಂದರೆ ಮಹಾತ್ಮ ಗಾಂಧಿ ಹೇಳಿದರು, ತೊಟ್ಟಿಲನ್ನು ತೂಗುವ ಕೈ ದೇಶವನ್ನೇ ಹಾಳಬಲ್ಲದು ಅಂತ. ಆಳಿ ತೋರಿಸ್ಲಿಲ್ವೇನ್ರಿ? ಓಕೆ, ಅತ್ಯಂತ ಸಾಮರ್ಥ್ಯದಿಂದ ಹಾಳು ತೋರಿಸ್ಲಿಲ್ವ? ಇಂದಿರಾ ಗಾಂಧಿ ಹಾಳಲಿಲ್ವಾ? ಓಕೆ, ಸೊ ರಾಷ್ಟ್ರಪತಿಗಳಾಗಲಿಲ್ವ? ಪ್ರತಿಭಾ ಪಟೇಲು ಮತ್ತು ಸೊ ಈಗ ಮುರ್ಮು ಅವರೆಲ್ಲ ರಾಷ್ಟ್ರಪತಿ ಆಗಲಿಲ್ವಾ? ಸಮರ್ಥವಾಗಿ ದೇಶವನ್ನು ಆಳಲಿಲ್ವಾ? ಯಾಕೆ ಅಂತಹ ಒಂದು ಧೋರಣೆ? ಓಕೆ, ಸೊ ನೆಕ್ಸ್ಟು ಪಾಲಿಟಿಕ್ಸಲ್ಲಿ ಹೇಳಬೇಕಾದ್ರೆ ಸೊ ಇನ್ನೊಂದು ಉದಾಹರಣೆ ನನ್ನ ಮೇಲೆ ಕಾಣ್ತೆ. ಏನಪ್ಪ ಅಂದರೆ, ಜಯಲಲಿತಾಗೆ ಲೆಗಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸೀರೆ ಎಳಿತಾರೆ. ಓಕೆ, ಸೊ ಸೀರೆ ಹೇಳಿದಾಗ ಆಕೆಗೆ ಆದಂತಹ ಅವಮಾನ, ಸೊ ಆ ಒಂದು ದುಗುಡ, ನೋವು, ಕಷ್ಟ, ಸಂಕಟ ಎಲ್ಲದೂ ಕೂಡ ಆಕೆ ಒಂದು ಪುಸ್ತಕದಲ್ಲೂ ಬರೀತಾಳೆ. ಓಕೆ, ಸೊ ಅದೇ ಥರ ಅದು ನೋಡಿ ಪ್ರತಿಯೊಬ್ಬರ ತಲೆಯಲ್ಲೂ ಇದೆ, ಜಯಲಲಿತಾ ಸೀರೆ ಹೇಳಿದ್ರಂತೆ. ಆದರೆ ಎಷ್ಟೋ ಸತಿ ಒಡೆದಾಟ ಮಾಡ್ಕೋಬೇಕಾದ್ರೆ ಮಸೂದೆಗಳ ಬಗ್ಗೆ ವಿವಾದಗಳು ಉಂಟಾಗಿ ಎಲ್ಲ ಶರ್ಟ್ಗಳು ಹಾಕಿರ್ತಾರೆ. ಅದು ಅಷ್ಟು ಜಗಜ್ಜಾಹೀರಾಗಿಲ್ಲ. ಆದರೆ ಜಯಲಲಿತಾ ಸೀರೆ ಹೇಳಿದ್ದು ಮಾತ್ರ ಸೊ ಅದು ಜಗಜ್ಜಾಹೀರಾಗಿದೆ ಅಲ್ವಾ? ಸೊ ಇದು ನೋಡುವ ನೋಟ, ಸೊ ಅದರಲ್ಲಿ ಕೂಡ ನಾವು ಸೊ ಹೆಣ್ಣನ್ನು ವಿಭಿನ್ನವಾಗಿ ನೋಡ್ತೀವಿ ಅಂತ. ಸೊ ನನ್ನ ಫ್ರೆಂಡ್ ಪಾಲಿಟಿಕ್ಸಲ್ಲಿದ್ದಾಳೆ, ಓಕೆ, ತುಂಬ ಆ್ಯಕ್ಟಿವ್ ಪೊಲಿಟಿಷಿಯನ್. ಸೊ ಅವಳಿಗೆ ಸಾಮಾನ್ಯವಾಗಿ ಅಲ್ಲಿ ಹೇಳೋದು ಏನಪ್ಪ ಅಂದರೆ, ನೀ ಏನಮ್ಮ ಚೆನ್ನಾಗಿದೆಯಾ, ಓಕೆ, ಮೂವಿಗೆ ಇಲ್ಲಿ ಮಾಡ್ಬೋದಾಗಿತ್ತು, ಸೊ ನೀನು ಇಷ್ಟು ಓದ್ಕೊಂಡಿದೆಯಾ, IAS ಆಫೀಸರ್ ಆಗ್ಬೋದಾಗಿತ್ತು, ಏನಕ್ಕೆ ಪಾಲಿಟಿಕ್ಸ್ ಬಂದೆ ಅಂತ ಅಲ್ವಾ? ಅಂದರೆ ಏನು, ದ ಪಾಲಿಟಿಕ್ಸ್ ಓನ್ಲಿ ಮೆಂಟ್ ಫಾರ್ ಮೆನ್ ಅನ್ನೋ ಹಾಗೆ.
ಏನು ಅವರು ಅದನ್ನು ಆ ಸಾಮ್ರಾಜ್ಯ ನಮಗೆ ಅನ್ನೋಂಗೆ ಏನಾದರೂ ಸ್ಥಾಪನೆ ಮಾಡ್ಕೊಂಡಿದಾರ? ದಯವಿಟ್ಟು ತಪ್ಪು ತಿಳಿಬೇಡಿ, ಪ್ರಸ್ತುತ ಸಮಕಾಲೀನ ಮನಸ್ಥಿತಿ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಸೊ ಈ ರೀತಿ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು. 6 ಜನ ಮಕ್ಕಳಲ್ಲಿ ಸೊ ನನ್ನ ತಮ್ಮ ಇರ್ತಿದ್ದ. ಓಕೆ, ಸೊ ನಾನು 5ನೇ ಮಗಳು, ನನ್ನ ತಮ್ಮ ಇರ್ತಿದ್ದ. ಏನಂತ ಹೇಳ್ತಿದ್ರು ಗೊತ್ತಾ ನಮ್ಮಮ್ಮ? ಮೊಟ್ಟೆ ಇಟ್ಟಿದ್ದೀನಿ, ನೀನು ತಿನ್ಬೇಡ, ಗಂಡು ಮಗ ತಿನ್ನಲಿ ಅಂತ. ಆ್ಯಕ್ಚುಲಿ ಓಕೆ, ಸೊ ಅಂದರೆ ಅವ್ರ ತಲೆಯಲ್ಲೂ ಕೂಡ ಆ ಒಂದು ಸ್ಟೀರಿಯೋಟೈಪ್, ಗಂಡು ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಪೌಷ್ಟಿಕ ಆಹಾರ ಎಲ್ಲ ಗಂಡು ಮಕ್ಕಳಿಗೆ ಕೊಡಬೇಕು. ಓಕೆ, ಸೊ ಆಮೇಲೆ ಇನ್ನೂ ಒಂದು ಅನ್ನಿಸ್ತು ಏನಂದರೆ, ಹೆಣ್ಣು ನೋಡೋಕ್ಕೆ ಅಂತ ನಾವು ಹೋಗ್ತೀವಿ. ಅಂದರೆ ಗಂಡು ಮಕ್ಕಳಿಗೆ ಹೋಗ್ತಿರಲಿಲ್ಲ, ಹೆಣ್ಣು ನೋಡೋಕ್ಕೆ ಅಂತ. ಯಾಕೆ ಹೆಣ್ಣು ನೋಡೋಕ್ಕೆ ಹೋಗಬೇಕು? ನಾವು ಗಂಡು ನೋಡೋಕ್ಕೆ ಹೋಗೋಣ ಅಲ್ವಾ? ಇದು ಯಾವಾಗ ಸಾಧ್ಯ ಆಗೋದು ಅಂತ ಗೊತ್ತಿಲ್ಲ ನನಗೆ. ಇಟ್ ಮೇ ಟೇಕ್ ಸೆಂಚುರೀಸ್, ಬಟ್ ಈ ಬದಲಾವಣೆ ಅಗತ್ಯ. ಒಪ್ಕೋತೀರಾ? ಓಕೆ, ನಾವು ಹೋಗಿ ಬರೋರ್ನ ಕೇಸರಿ ಬಾತ್ ಉಪ್ಪಿಟ್ಟು ತಿನ್ಬಿಟ್ಟು ಓಕೆ ಸುಮಾರಾಗಿದ್ದಾನೆ ನೋಡೋಕೆ. ಸೊ ಈ ಥರ ಗರ್ಭದಿಂದ ಗೋರಿವರೆಗೂ ಸೊ ಆಕೆ ಹಲವಾರು ಕಷ್ಟ ಕಾರ್ಪಣ್ಯಗಳಿಗೆ, ಅವಮಾನಗಳಿಗೆ, ಅಪಮಾನಗಳಿಗೆ ಗುರಿಯಾಗಿರ್ತಾಳೆ. ಸೊ ಈ ನಿಟ್ಟಿನಲ್ಲಿ ಸಮಾನತೆ, ಓಕೆ, ಸಬಲೀಕರಣ ಸೊ ಬಹು ಮುಖ್ಯವಾಗುತ್ತೆ. ಸೊ ನನ್ನ ಒಂದು ಅಭಿಪ್ರಾಯ ಅಂತ ಅಂದರೆ ಏನಪ್ಪ ಅಂದರೆ, ಹೆಣ್ಮಕ್ಳಿಗೆ ಒಂದು ಆರ್ಥಿಕ ಸಬಲೀಕರಣ ಮತ್ತು ಶಿಕ್ಷಣ, ಇವೆರಡು ಸ್ಟ್ರಾಂಗೆಸ್ಟ್ ವೆಪನ್ಸ್. ಓಕೆ, ಸೊ ನೀವು ನೋಡಿ, ಈಗ ನಮ್ಮ ಊರಲ್ಲಿ, ನಂದು ಹಳ್ಳಿ. ಓಕೆ, ನಮ್ಮೂರಲ್ಲಿ ನನ್ನ ಜೊತೆಲಿ ಓದಿರೋರು ಡ್ರಾಪ್ ಔಟ್ಸ್ ಇದ್ದಾರೆ, 7th ಡ್ರಾಪ್ ಔಟ್ಸ್ ಇದ್ದಾರೆ, ಸೊ 10th ಡ್ರಾಪ್ ಔಟ್ಸ್ ಇದ್ದಾರೆ. ಸೊ ಅವರೆಲ್ಲ ಏನಪ್ಪ ಅಂತಂದರೆ, ಒಂದು 3 ಜನ 4 ಜನ ಮಕ್ಕಳಾಗಿರ್ತಾರೆ. ಇಲ್ಲ ಅಂತಂದರೆ ಸೊ ಏನು ಮನೇಲಿ ಗಂಡ ತಂದಾಕಬೇಕು. ಆಮೇಲೆ ನೋಡಿ, ಇನ್ನೂ ಒಂದು, ಅವರು ಹೇಳ್ಬೇಕಾದ್ರೆ ಗಂಡನಿಗೆ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ಲೇನ್ರಿ ಅಂತ ಪರ್ಮಿಷನ್ ಕೇಳ್ತಾರೆ. ಶಿಲ್ ಆಸ್ ಪರ್ಮಿಷನ್ ಫ್ರಮ್ ಹಸ್ಬೆಂಡ್, ಅನುಮತಿನ ಪಡಿತಾಳೆ. ಆದರೆ ಗಂಡ ಹೊರಗಡೆ ಹೋಗ್ಬೇಕಂದ್ರೆ ಹೋಗ್ಬಿಟ್ಟು ಬರ್ತೀನಿ ಕಣೆ, ಮನೆ ಕಡೆ ಜೋಪಾನ ನೋಡಿ. ಸೊ ಒಂದು ಇನ್ಫಾರ್ಮಿಂಗ್, ಸೊ ಇನ್ನೊಂದು ಗೆಟಿಂಗ್ ಪರ್ಮಿಷನ್. ಸೊ ಗಂಡನಲ್ಲಿ ಹೆಂಡತಿ ಅನುಮತಿ ಪಡಿತಾಳೆ, ಆದರೆ ಗಂಡ ಹೆಂಡತಿಗೆ ಜಸ್ಟ್ ಇನ್ಫಾರ್ಮ್ ಮಾಡ್ತಾನೆ, ಹೋಗಿ ಬರ್ತೀನಿ ಕಣೆ. ಆದರೆ ಹೆಂಡತಿ ಹೋಗ್ಲೇನ್ರಿ, ಗಂಡ ಹೂ ಅಂದಮೇಲೆ ಹೋಗಬೇಕು ಅಲ್ವಾ? ಸೊ ಇವೆಲ್ಲ ಕೂಡ ದೃಷ್ಟಿಕೋನ ಬದಲಾಗಬೇಕು. ಸೊ ಸರ್ ಹೇಳಿದಾಗ ನಾವು ಒಂದು ಚೌಕಟ್ಟನ್ನು ಹಾಕ್ಕೊಂಬಿಟ್ಟಿದ್ವಿ, ಹೆಣ್ಣು ಅಂದರೆ ಹೀಗೆ ಇರಬೇಕು ಅಂತ. ಏನು ಒಳ್ಳೆ ರಾಕ್ಷಸಿ ಥರ ಆಡ್ತಾಳೆ ಇವಳು ಹೆಣ್ಣ ಅಂತ ನಾವು ಅನ್ಬೋದಾ? ಇವನೊಂದು ರಾಕ್ಷಸನ ಥರ ಆಡ್ತಾನೆ, ಇವನೇನು ಗಂಡ ಅಂತ ಅನ್ಬೋದಾ? ಅಲ್ವಾ? ಅನ್ನಲ್ಲ, ಸಾಮಾನ್ಯವಾಗಿ ನಾವು ಅನ್ನಲ್ಲ. ಹೆಣ್ಣಾದರೆ ರಾಕ್ಷಸಿ ಪ್ರವೃತ್ತಿ ಹೆಣ್ಣಿಗಿದೆ, ಗಂಡಿಗೆ ರಾಕ್ಷಸ ಪ್ರವೃತ್ತಿ ಇದ್ರೂ ಕೂಡ ಅದು ಸಹಜ. ಏನಲ್ವ? ಎಷ್ಟು ನೋಡಿ, ಪ್ರತಿಯೊಂದು ನಮ್ಮ ಜೀವನದಲ್ಲಿ ಸೊ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದರೆ ಎಷ್ಟು ಪೂರ್ವಗ್ರಹದಿಂದ ಕೂಡಿದ್ದೀವಿ ಅಂತ ಅನಿಸುತ್ತೆ. ಓಕೆ, ಸೊ ಒಂದು ನಿಮ್ಮೆಲ್ಲರಿಗೂ ಹೇಳೋದು, ಓಕೆ, ಶಿಕ್ಷಣವೇ ಶಕ್ತಿ, ಎಸ್ಪೆಷಲಿ ಮಹಿಳಾ ಸಬಲೀಕರಣಕ್ಕೆ ಶಿಕ್ಷಣವೇ ಭದ್ರ ಬುನಾದಿ. ಓಕೆ, ಸೊ ಶಿಕ್ಷಣದಿಂದ ಮತ್ತು ಆರ್ಥಿಕ ಸಬಲೀಕರಣದಿಂದ, ನಾನು ಹಾಗೆ ಹೇಳ್ತಿದ್ದಲ್ಲ ಉದಾಹರಣೆ. ಸೊ ಅಲ್ಲಿನವರೆಲ್ಲ ಕಂಪ್ಲೀಟ್ ಗಂಡನ ಹೇಳ್ದಾಗೆ ಕೇಳಬೇಕು, ಮನೆಯಿಂದ ಹೊರಗೆ ಹೋಗಂಗಿಲ್ಲ. ಸೊ ಎಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಪ್ರತಿಯೊಂದು ಅವ್ರಿಗೊಂದು ಹಣೆಗೆ ಬೊಟ್ಟಿಟ್ಕೋಬೇಕು ಅಂತಲೂ ಗಂಡನ ಕೇಳಬೇಕು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೇನೆ, ಎಷ್ಟು ಮಟ್ಟಿಗೆ ಈ ಒಂದು ಸಮಾಜದಲ್ಲಿ ಇಲ್ಲೂ ಕೂಡ ಓಕೆ 21st ಸೆಂಚುರಿ ಗಗನಯಾನ, ಚಂದ್ರಯಾನ, ಆದಿತ್ಯಯಾನ, ಶುಕ್ರಯಾನ ಎಲ್ಲ ಮಾಡ್ತಿದ್ದೀವಿ. ಸೊ ಆದರೆ ಸಾಮಾಜಿಕ ಒಂದು ಹಿಂದುಳುವಿಕೆ ಎಷ್ಟು ಮಟ್ಟಿಗಿದೆ ಅಂತಂದರೆ, ಒಬ್ಬ ಲೇಡಿ ಹಿಂಗೆ ಊರಿಗೆ ಹೋದಾಗ ಚರ್ಚೆ ಮಾಡಬೇಕಾದ್ರೆ, ನನ್ನ ಗಂಡ ಸರಿಯಿಲ್ಲಮ್ಮ, ಕುಡಿತಾನೆ, ಸೊ ಮತ್ತು ಬೇರೆ ಅಕ್ರಮ ಸಂಬಂಧ ಎಲ್ಲ ಇಟ್ಕೊಂಡಿದ್ದಾನೆ, ಆದರೂ ಏನು ಮಾಡೋದು, ಇರಬೇಕಲ್ಲ. ಯಾಕಂಟಿ ಹೊಟ್ಟೋಗ್ಬಿಡಿ, ತವ್ರ ಮನೆಗೆ ಹೊಟ್ಟೋಗ್ಬಿಡಿ. ತವ್ರ ಮನೆಗೆ ಹೋದರೆ ನೋಡ್ಕೋತಾರಮ್ಮ, ಅವ್ರು ಬಡವರು, ಅಟ್ಲೀಸ್ಟ್ ಇವ್ನು ತಂದಾದರೂ ಆಗ್ತಾನೆ. ಸೊ ತಂದಾಕಕ್ಕಾದರೂ ಬೇಕಲ್ವ, ಊರಿಗೆ ಹೋದ್ರೆ ಓಡಿಸ್ತಾರಲ್ಲ, ಮನೇಲಿ ತಿನ್ನಲಿಕ್ಕೂ ಗತಿ ಇಲ್ಲ. ಸೊ ಇದು ನಾನು ಹೇಳ್ತಿರೋದು ಏನಂದರೆ, ಆರ್ಥಿಕ ಸಬಲೀಕರಣ ಹೆಣ್ಣಿನ ಒಂದು ಓಕೆ ಹೆಣ್ಣಿನ ಸಬಲೀಕರಣಕ್ಕೆ ಬಹಳ ಮುಖ್ಯವಾದದ್ದು. ಓಕೆ, ದಯವಿಟ್ಟು ನೀವು ಆರ್ಥಿಕವಾಗಿ ಸಶಕ್ತರಾಗಬೇಕು ಅಂತಂದರೆ ಓಕೆ ಶಿಕ್ಷಣನ ಪಡಿಬೇಕು. ಓಕೆ, ಸೊ ಇಷ್ಟೆಲ್ಲ ಹೇಳ್ತಾ ಎಲ್ಲರಿಗೂ ಶುಭ ಆಗಲಿ. ಥ್ಯಾಂಕ್ ಯು ಸೋ ಮಚ್.
ತಾನೊಂದು ಹೆಣ್ಣು ಎಂಬ ಹೆಮ್ಮೆಯಿಂದ ಹಾಗೂ ಗೌರವದಿಂದ ತಮ್ಮ ಭಾವನೆಗಳನ್ನು ಹಾಗೂ ಪ್ರಸ್ತುತ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡಿನ ವ್ಯತ್ಯಾಸಗಳು ಹೇಗೆ ಬದಲಾಗಬೇಕು ಅಂತ ವ್ಯಕ್ತಪಡಿಸಿದಂತಹ ನಮ್ಮ ಪ್ರೀತಿಯ ಸರಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಅಕ್ಕ IAS ಅಕಾಡೆಮಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರುಕ್ಮಿಣಿ ಅಕ್ಕ ಹಾಗೂ ರುಕ್ಮಿಣಿ ಮೇಡಮ್ ಅವರು ಒಂದೆರಡು ಮಾತುಗಳು ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನಾನು ಹೆಚ್ಚು ಮಾತಾಡಲ್ಲ, ಒಂದೆರಡು ಅನಿಸಿಕೆ ಮಾತು ಹೇಳ್ಕೊಡಕ್ಕಂತ ಇಲ್ಲಿ ಬಂದೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಏನು ಮಹಿಳಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ವಿ ನಮ್ಮ ಸಂಸ್ಥೆಯಿಂದ. ಮುಖ್ಯ ಉದ್ದೇಶ ಏನು ಅಂದರೆ, ಕನ್ನಡ ಲಿಟ್ರೇಚರ್ ಓದೋರಿಗೆ ಸ್ತ್ರೀವಾದಿ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಸ್ತ್ರೀಯ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಮೂಲ ಉದ್ದೇಶ ಅಂದರೆ, ಈಗ GS ಸ್ಟೂಡೆಂಟ್ ಮತ್ತು ಬೇರೆ ಆಪ್ಷನ್ ಏನು ತಗೊಂಡಿರ್ತಾರೆ ಅವರಿಗೆ ಅದು ರೀಚ್ ಆಗಬೇಕು ಅನ್ನೋ ಉದ್ದೇಶದಿಂದನೇ ನಮ್ಮ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಸರ್ ಅವರು ಈ ಕಾರ್ಯಕ್ರಮ ಏರ್ಪಡಿಸಿತ್ತು. ಹಾಗಾಗಿ ನಾನೊಬ್ಬ ಮಹಿಳೆಯಾಗಿ ನನ್ನ ಅನಿಸಿಕೆ, ಅದು ನಾನು ಸದ್ದಿಂದ ನೋಡಿದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಿಮ್ಗೇನು ಅವರು ಹೇಳುತ್ತಾ ಬಂದರು ಹೆಣ್ಮಕ್ಳದ ಬಗ್ಗೆ, ಸೊ ಅಕ್ಷರಶಃ ಅವರು ಹಾಗೇ ಇದ್ದಾರೆ. ಸೊ ನಾವು ಕಣ್ಮುಂದೆ ನೋಡುವಂಥದ್ದು, ಈಗ ನಾನೊಬ್ಬ ಸಿಬ್ಬಂದಿಯಾಗಿ ನಾನು ಕೆಲಸ ಮಾಡುವಾಗ ನಾನು ಏನು ಎಕ್ಸ್ಪೀರಿಯನ್ಸಸ್ ನಾನು ನೋಡಿದ್ದೀನಿ ನಾನು ಸರ್ವ ಕಡೆಯಿಂದ ಅನ್ನುವಾಗ, ಈಗ ನಾವೆಲ್ಲ ಒಂದು ಕಡೆ ನಾರ್ಮಲ್ ಒಂದು ಊರಿಂದ ಬರಬೇಕಾದ್ರೆ ಬೆಂಗಳೂರು ಅನ್ನೋದು ಖಂಡಿತ ನನ್ನ ಕನಸಲ್ಲಿ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಿರೋದು ಶಿವಕುಮಾರ್ ಸರ್ ಹೆಸರು ಅಷ್ಟೇ, ಮನೇಲಿ ಕಳಿಸಿದ್ದು ಕೂಡ ಅದೇ ಧೈರ್ಯದ ಮೇಲೆ. ಅದಾದ 5 ವರ್ಷ ಆದರೂ ನಾನು ಕೂಡ ಬೆಂಗಳೂರಲ್ಲಿದ್ದೀನಿ ಅಂದರೆ ಅದು ಕೂಡ ಶಿವಕುಮಾರ್ ಸರ್ ಅನ್ನೋದು ಒಬ್ರು ಇದ್ದಾರೆ ಅನ್ನೋ ಒಂದೇ ಕಾರಣ. ಜೊತೆಗೆ ಶಿವಕುಮಾರ್ ಸರ್ದು ವ್ಯಕ್ತಿತ್ವನ ನಾನು ಬರೀ ಮಾತಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅವ್ರು ಗುರುಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ನಿಮಗೆ ಸಣ್ಣದಾಗಿ ಹೇಳಬೇಕು ಅಂದರೆ, ಈ ಸಂಸ್ಥೆ ಹೆಸರು ನಿಮಗೆಲ್ಲ ಗೊತ್ತು, ಏನಂತ ಇಟ್ಟಿದ್ದಾರೆ ಹೇಳಿ. ಬೇರೆ ಕಡೆ ನೀವು ಯೋಚನೆ ಮಾಡೋದಾದರೆ, ಆ ಸಂಸ್ಥೆಗೆ ಹೆಸರೇ ಅಕ್ಕ ಅನ್ನುವಾಗ ಹೆಣ್ಮಕ್ಳಿಗೆ ಅವ್ರು ಎಷ್ಟು ಪ್ರಾಶಸ್ತ್ಯನ ಕೊಟ್ಟಿದ್ದಾರೆ ಅನ್ನೋದು ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಬೇರೆನೇ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಅವ್ರು ಎಷ್ಟು ಒಂದು ಈಗ ಸ್ತ್ರೀವಾದಿ ಬಗ್ಗೆ ಹೇಳುವಾಗ ನಾವು ಮೊದಲು ಪಾಠ ಕೇಳೋದ್ರಿಂದ ಮುಂಚೆ ಇದ್ದದ್ದು ವ್ಯಕ್ತಿತ್ವಕ್ಕೂ, ಆ ಸ್ತ್ರೀವಾದಿಯ ಪಾಠ ಕೇಳಿದ ಮೇಲೆ ನಮ್ಮಲ್ಲಿ ಇದ್ದಂಥ ಸ್ವಾಭಿಮಾನ ಇರ್ಬೋದು, ಆ ಧೈರ್ಯ ಇರ್ಬೋದು ಜಾಸ್ತಿ ಆಯ್ತಾ ಬಂತು. ಆಮೇಲೆ ನಾವು ಬದುಕನ್ನು ನೋಡೋ ದೃಷ್ಟಿಕೋನಗಳು ಪ್ರತಿಯೊಂದು ಕೂಡ ಬದಲಾಯ್ತಾ ಬಂತು. ಹಾಗೆ ನಾನು ಇಲ್ಲಿ ಕೆಲಸ ಮಾಡುವಾಗ ನಾನು ಗಮನಿಸಿದ್ದು, ನಾನು ಮೊದಲು ಬೇರೆ ಕಡೆ ವರ್ಕ್ ಮಾಡಿದ್ದೀನಿ, ಅಲ್ಲಿ ಹೈಯರ್ ಅಥಾರಿಟಿ ಲೇಡಿ ಇದ್ದರು, ಆಗ ನಮ್ಗೆ ಡಿಫ್ರೆನ್ಸ್ ಕಾಣಿಸಿರ್ಲಿಲ್ಲ. ಬಟ್ ನನಗೆ ಇಲ್ಲಿ ಶಿವಕುಮಾರ್ ಸರ್ ನಾನೀಗ ಒಂದು 8 ಮಂತ್ಸ್ ಆಗಿದೆ ವರ್ಕ್ ಮಾಡೋಕ್ಕೆ ಶುರು ಮಾಡಿ. ಒಂದು ದಿನಕ್ಕೂ ಇವತ್ತುವರೆಗೂ ಫಸ್ಟ್ ಡೇ 1 ಸ್ಟಿಲ್ ನಾವು ತನಕ ಅವ್ರು ಯಾವತ್ತೂ ಇಂಥ ಕೆಲಸ ನೀವು ಮಾಡಬೇಕು, ಈ ಕೆಲಸ ನೀವು ಯಾವತ್ತೂ ಕೇಳಿಲ್ಲ. ಅಂದರೆ ನಮ್ಮ ಐಡಿಯಾಲಜಿ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಫ್ರೀಡಮ್ ಅನ್ನೋದು ಏನಿದೆ, ಈಗ ಸಮಾನತೆ ಅಂತ ಬಾಯಲ್ಲಿ ಹೇಳ್ಬೋದು, ಆದರೆ ಅದನ್ನು ಕೊಡೋದಿದೆಯಲ್ಲ, ಅದು ನಾನು ಇಷ್ಟು ದಿನ ನಾನು ನೋಡಿದಂಗೆ ಅವ್ರು ಇದುವರೆಗೂ ಅಂದರೆ ಮೇಲ್ ಫೀಮೇಲ್, ಪುರುಷ ಮತ್ತು ಸ್ತ್ರೀ ತಾರತಮ್ಯನ ಪದ ನಾನು ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಆಗಿಲ್ಲ. ಅದು ನಾನು ಕಂಡುಕೊಳ್ಳೋದು ಎಕ್ಸ್ಪೀರಿಯನ್ಸು. ಸೊ ಹಾಗೆ ನನಗೆ ಇಂಥ ಒಂದು ಅಂದರೆ ಸಮಾಜಮುಖಿಯಾಗಿ ಇರೋಂಥ ವ್ಯಕ್ತಿ, ಸಮಾಜ ಸುಧಾರಕ ಬದುಕುವಂಥ ವ್ಯಕ್ತಿ, ಮತ್ತು ಸ್ತ್ರೀ ಬಗ್ಗೆ ಸುಮ್ಮನೆ ಹೇಳ್ಬೋದು ಬಟ್ ಅದೇ ರೀತಿ ನಡ್ಕೊಳ್ಳೋದಿದೆ ಅಲ್ವಾ, ಅಂಥ ಒಬ್ಬ ವ್ಯಕ್ತಿ ಕೈ ಕೆಳಗೆ ಕೆಲಸ ಮಾಡ್ತೀನಿ ನನಗೆ ಹೆಮ್ಮೆ, ಧನ್ಯ ಅಂತ ನಾನು ಫೀಲ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಹಾಗಾಗಿ ನಾನು ಅದು ಸ್ವಲ್ಪ ಬಗ್ಗೆ ಏನು ಹೇಳೋದು ಕಡಿಮೆ ಅಂತ ಅನಿಸುತ್ತೆ. ಆಮೇಲೆ ನನ್ನ ಪ್ರಿಪ್ರೇಷನ್ಸ್ ಕೂಡ ಇಲ್ಲ, ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ನನಗೂ ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ. ಬಟ್ ನನಗೆ ಆ ವಿಷಯ ತುಂಬ ನಾನು ಹೆಮ್ಮೆ ಪಡ್ತೀನಿ ಸರ್. ನಿಮ್ಮ ಒಂದು ಶಿಷ್ಯ ಅಂತ ಅನಿಸ್ಕೊಳ್ಳೋದು ತುಂಬ ಹೆಮ್ಮೆ ಪಡ್ತೀನಿ. ಹಾಗಾಗಿ ಇಲ್ಲಿ ಮತ್ತೆ ನಾನು ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆ ಧನ್ಯವಾದ ಹೇಳ್ತೀನಿ ಸರ್. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಈ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಸರಿತಾ ಮೇಡಮ್ ಅವರು ಹಾಗೂ ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ಹಾಗೂ ಮೇಯ್ನ್ ಸ್ವೀಟ್ ಕೊಡ್ತಾರೆ ಒಂದು ಸೆಕೆಂಡ್. ಓಕೆ, ಹಾಗೂ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಅಕ್ಕ IAS ಅಕಾಡೆಮಿ ವತಿಯಿಂದ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು